ವಿಲಕ್ಷಣ ಮಾಡೋರು ಅವರು, ಲಕ್ಷಣ ಮಾಡೋರು ನೀವು, ದಕ್ಷಿಣೆ ಪಡೆಯೋರು ಅವರು, ಪ್ರದಕ್ಷಿಣೆ ಹಾಕೋರು ನೀವು. ಅದಕ್ಕೆ ಹಣೆ ಬರ ಸುಮ್ಮನೆ ಹೀಗಂತೀರಿ, ಪ್ರೀತಿಯಿಂದ ಹಂಗೆ ಅನ್ನೋದೇ ಇಲ್ಲ. ನಮೋ ನಮ. ಅದ ನಾವು ಈಗ ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರು ವಿಧಾನಸೌಧ. ಸ್ವಾಮಿ, ವಿಧಾನಸೌಧ ಭದ್ರತೆಯಿಂದ ವಿಧಾನಸೌಧ ಬೆಂಗಳೂರು ಶಕ್ತಿ ಕೇಂದ್ರ ವಿಧಾನಸೌಧದಿಂದ 102 ಜನ, 105 ಜನ ನಮ್ಮ ಚಿಕ್ಕಮಗಳೂರಲ್ಲಿ ನಡೆಯುವ ದತ್ತ ಜಯಂತಿ ಮಾಲಾಧಾರಿಗೆ ವಿಧಾನಸೌಧ ಶಕ್ತಿ ಇದೆಯಾ? ಮೊದಲು ಇತ್ತು, ಈಗ ನಶಿ ಹೋಗ್ತಾ ಇದೆ. ಇಲಿ ಹೆಗ್ಗಣಗಳನ್ನ ಬಂದು ನೆಲ ಎಲ್ಲ ಕೊರಿತಿದೆ ಅಂದ್ರು. ನಾನು ಕೇಳಿದೆ, ಆ ಇಲಿ ಹೆಗ್ಗಣ ಯಾರು ಅಂದೆ. ಒಂದು MLC, ಒಂದು MLA ಅಂದ್ರು. ದತ್ತಪೀಠ ಜಯಂತಿಗೆ ನಮ್ಮನ್ನ ವಿಶೇಷ ಕರ್ತವ್ಯಕ್ಕೆ ಹಾಕಿದ್ರು. ಅದು ಗೊತ್ತಾಯ್ತು. ತಮಾಷೆಯಲ್ಲಿ ಹೇಳ್ತೀನಿ ನಾನು, ಅದನ್ನ ಬಿಡಿ ಆಯ್ತಾ? ಇಲ್ಲ, ಎಮ್ಮೆಗೂ MLAಗೂ ಏನೆಲ್ಲ ವ್ಯತ್ಯಾಸ? ಈ ತರ ಕೇಳೋರು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಯಾರು ಹೇಳಿ? ಎಲ್ಲ ಹೊತ್ಕೊಡಲ್ಲ, ರೆಕಾರ್ಡಿಂಗ್ ಮಾಡ್ತಿದ್ನಲ್ಲ. ಹೇಳಿ ನೋಡೋಣ. ಪಬ್ಲಿಕ್ ಬೇಗ ಮಾತಾಡೋಣ. ಖುಷಿಲ್ ಮಾತಾಡೋಣ. ಪಬ್ಲಿಕ್ ನನ್ನಷ್ಟು ನಮ್ಮ ಹುಡುಗಿ ಬರ್ತಾಳೆ, ಮಾನಸ್ ಪುತ್ರಿ, ಕಾಲೇಜಿನಲ್ಲಿ ಉಪನ್ಯಾಸಕಿ ಆಯ್ತಾ, HOD. ಚಿನ್ನ ಅವರು, ಅವರ ಯಜಮಾನರ ಹೆಸರು ತ್ಯಾಗರಾಜ್ ಮಾಮ. ಅವರು ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರು, ವಿಜ್ಞಾನ ಪರಿಷತ್ತಿನ ಸಕ್ರಿಯ ಕಾರ್ಯದರ್ಶಿ, ವಿಚಾರಿ. ಅವರ ಮಡದಿ ಅಲ್ಲಿ ಒಳಗಡೆ ನಿಮಗೆಲ್ಲ ಹಣ್ಣು ಕೊಡೋಕ್ಕೆ ನಿಂತಿರ್ತಕ್ಕಂಥ ನಾಗಶ್ರೀ ತ್ಯಾಗರಾಜ್ ಅಂತ. ಆಕೆ ಪಾಲಿಟೆಕ್ನಿಕಲ್ಲಿ ಉಪನ್ಯಾಸಕಿ, ಮತ್ತು ಅದರ ಜೊತೆಯಲ್ಲಿ ಆಕೆ ಬೆರಳದನಿ ಲೇಖಕಿ. ಗೀತೆ, ವೇದ, ಮಂತ್ರ, ಕನ್ನಡ ಕವಿತೆಗಳನ್ನು ಅಧ್ಯಯನ ಮಾಡಿರುವ ಹೆಣ್ಣು ಮಗಳು, 2 ಮಕ್ಕಳ ತಾಯಿ. MTech ಮೊನ್ನೆ ಚಿನ್ನದ ಪದಕ ರಾಜ್ಯ ಮಟ್ಟದಲ್ಲಿ ಪಡೆದ ಸಂಸಾರಸ್ಥೆಯಾದಂಥ ಆ ಒಂದು ಹೆಣ್ಣು ಮಗಳು ಸಂಸ್ಕಾರದಿಂದ ಕಾಲೇಜಿನಲ್ಲೂ ವಿದ್ಯಾರ್ಥಿ ಜೀವನ ರೀತಿಯಲ್ಲೇ ನಡ್ಕೊಂಡು ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದ ಅಪ್ಪಟ ಕನ್ನಡತಿ. ಅವ್ರ ಪದ್ಯಗಳನ್ನ ಹೇಳ್ತಾಳೆ, ನೀವು ಕೇಳಿ. ಸ್ವಲ್ಪ ನಿಮಗೆ ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬೋದಲ್ಲ? ಮಧ್ಯಪ್ರದೇಶ ಇದ್ದದ್ದೇ, ಹೌದಾ? ಹಾಗಾಗಿ ಕೇಳಿ. ಅದಕ್ಕೆ ನಾನು ತಮಾಷೆ, ಮೊದಲು ಒಂದು ತಮಾಷೆ, ನಗಬೇಕು. ನಾನು ಹಾಡೋದಕ್ಕಿಂತ ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ, ನಿಮ್ಮ ಕೈಲಿ ಹೇಳಿಸ್ತಾರೆ, ನೀವು ಕೇಳಿ. ಹಳ್ಳಿಯಲ್ಲಿ ನಮ್ಗೆ ಧೈರ್ಯ ಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ, ಹೌದಾ? ನಾನು ಅದಕ್ಕೊಂದು ಹಾಸ್ಯವನ್ನು ಸೃಷ್ಟಿ ಮಾಡಿಕೊಂಡಿದ್ದೆ. ಏನಮ್ಮ ಚೆನ್ನಾಗಿದ್ದೀಯಾ, ಹೇಗಿದ್ದೀಯಮ್ಮ ಅಂತ. ಏನಿರೋದ ಸ್ವಾಮಿ, ಸಾಕಾಗೋಗಿದೆ. ಈ ಅವತಾರ ನೋಡಿದಾಗೆಲ್ಲ ನಾನು ಕುಸಿದು ಬಿಟ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಿ, ಇವನು ಏನೋ ಮೆಂಟಲ್ ಟಾರ್ಚರ್ ಮಾಡಿದ್ರಿಂದ ಆಯಾಮ ಕುಸಿದೋಳು ಅಂತೇಳಿ ಅದಕ್ಕೊಂದು ಆಯೋಗ ನೇಮಕ ಮಾಡಿ ನಿವೃತ್ತಿ ನ್ಯಾಯಾಧೀಶ ಶಿವೆಲ್ಲ ಶುರುವಾಗ್ಬಿಡುತ್ತೆ. ಆದ್ದರಿಂದ ನಾನು ತಕ್ಷಣ ಕೇಳಿದೆ, ಯಾಕಮ್ಮ ಏನಾಯ್ತು ನಿನಗೆ ಅಂತ. ಏನು ಚೆನ್ನಾಗಿರೋದು ಸ್ವಾಮಿ, ಸಾಕಾಗೋಗಿದೆ. ಏನು ಸಾಕಾಗಿದೆ? ಈ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ನೀನು ಚೆನ್ನಾಗಿದೆಯಾ ಅಂದರೆ ಏನು ಚೆನ್ನಾಗಿರೋದು ಅಂತಂತೀಯಲ್ಲ. ಯಾಕೆಂದರೆ ಸ್ವಾಮಿ, ಯಾರನ್ನಾದರೂ ಬೇಕಾದ್ರೆ ಮದುವೆ ಆಗೋಣ ಸ್ವಾಮಿ, ಈ ಪೊಲೀಸ್ನವನ್ನ ಮದುವೆ ಆಗಬಾರ್ದು, ಸಾಕಾಗೋಗ್ಬಿಟ್ಟಿದೆ. ಅಷ್ಟೊತ್ತಿ ಪಕ್ಕದಲ್ಲಿ ಒಬ್ಬ ಮಹಿಳೆ ಇತ್ತು, ಅವಳನ್ನ ಕೇಳಿದೆ, ಏನಮ್ಮ ನೀನೇ ಆಗಿದೆಯಾ? ಅಯ್ಯೋ ಸ್ವಾಮಿ, ಅವರು ಹೇಳ್ತಾರೆ ಕೇಳಿ, ಪೊಲೀಸ್ನವ್ರು ಬೇಕಾದರೂ ಮದುವೆ ಆಗೋಣ, ನನ್ನ ಯಜಮಾನರು ಕಂಡಕ್ಟ್ರನ್ನ ಮದುವೆ ಆಗಬಾರ್ದು, ಏನೇ ಕಾರಣಕ್ಕೂ ಕಂಡಕ್ಟರನ್ನು ಮದುವೆ ಆಗಬಾರ್ದು. ಇಬ್ಬರ ಸಮಸ್ಯೆನೂ ಒಂದು ಉತ್ತರ ಕೊಡಬೇಕು. ಏನು ಸಮಸ್ಯೆ ಅಂದರೆ, ಈ ಪೊಲೀಸ್ನವ್ನು ಮದುವೆ ಆಗಿದ್ದಕ್ಕೆ ನಿಂಗೇನು ಕಷ್ಟ ಅಂದರೆ, ಅಯ್ಯೋ ಊಟ ಮಾಡು, ತಿಂಡಿ ತಿನ್ನು, ಏನೇ ಮಾಡು, ಕೂತ ಜಾಗದಲ್ಲಿ ಎನ್ಕ್ವೈರಿ. ಕಂಡಕ್ಟರ್ ಹೆಂಡ್ತಿನ ಕೇಳಿದೆ, ನಿಂದೇನು ಕಷ್ಟ? ಎನ್ಕ್ವೈರಿನಾರು ಮಾಡಲಿ, ಒಂದು ಕೊಯ್ಲಿನಾರು ಮಾಡ್ಬೋದು ನಾವು. ನನ್ನ ಗಂಡ ಎಲ್ಲಿ ಸಿಕ್ಕಿದ್ರಲ್ಲಿ ಯಾರ ಮುಂದೆ ಬೇಕಾದರೂ ಏನೇ ಕೇಳಿದ್ರು ಚಿಲ್ಲರೆ ಬುದ್ಧಿ. ಏನು ಮಾಡೋದು ಹೇಳಿ? ಅದನ್ನು ನಾವು ಬಂಧ ಆಗೋದು ಯಾವಾಗ? ಹಾಗಾಗಿ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು ಯಾವಾಗ? ಸಂಸ್ಕೃತಿಯನ್ನು ತಿಳಿಯೋದು ಯಾವಾಗ? ತುಂಬ ಸೂಕ್ಷ್ಮ ನಿಮ್ಮ ಜೀವನ. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಅದಕ್ಕೋಸ್ಕರ ನಮ್ಮ ಜೀವನ ನಗನಗ್ತಾ ಇರಬೇಕು. ನನ್ನ ಮಾನಸ್ ಪುತ್ರಿಯನ್ನು ಕರಿತಿದ್ದೀನಿ, ಬಾಜಾಣ
ಅವ್ರಿಗೆಲ್ಲ ಒಂದು ಸಂತೋಷ ಕೊಡೋಣ ಬಾ ಪಾಪ. ನಮಗೋಸ್ಕರ ಬಿಸಿಲು ಚಳಿ ಮಳೆ ಗಾಳಿಲಿ ದತ್ತಪೀಠದಲ್ಲಿ ನಿಂತು ಅದೆಲ್ಲ ಸೊರಗಿ ಬೆಂಡಾಗಿ ಪ್ರತಿ ವರ್ಷ ಆಯ್ತಾ? ನಾವು ಅನ್ಕೊಳ್ಳೋದು ಹಂಗೆ ಪಾಪ ಅಲ್ವಾ? ನನಗೆ ಅಯ್ಯೋ ಅನ್ಸುತ್ತೆ. ಕೆಲ್ಸಕ್ಕೋಸ್ಕರ ಎಲ್ಲೆಲ್ಲಿಂದ ಬಂದು ನನಗೆ ಅಯ್ಯೋ ಮಾತಾಡ್ತಾರಪ್ಪ ಅನ್ಸುತ್ತೆ, ಅನ್ಸುತ್ತೆ. ಏನ್ ಮಾಡ್ಲಿ, ಅಯ್ಯೋ ಅನ್ಸರ್ ನೀವೇನ್ ಮಾಡ್ತೀರಿ, ಅಲ್ಲೇ ಬಂದು ಜೈಲಲ್ಲಿ ಇರಿ ಅಂತೀರಿ. ಅದರಿಂದ ನನಗೆ ನಿಮ್ಮ ಬಗ್ಗೆ ಅಯ್ಯೋ ಅನ್ಸುತ್ತೆ. ನಿಮ್ಮ ದಕ್ಷತೆಗೆ ನೂರು ನಮಸ್ಕಾರ. ನಮ್ಮೂರ್ ಚಳಿಗೆಲ್ಲ ನಾವು ಒಪ್ಕೊಂಡ್ಬಿಟ್ಟಿರ್ತೀವಿ ಪಾಪ. ನೀವು ಹೊರಗಡೆಯಿಂದ ಬಂದು ಆ ಚಳಿಗೆ ಒಪ್ಕೊಳ್ಳೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಅದಕ್ಕೆ ನಿಮಗೆಲ್ಲ ಕಷ್ಟ ಹಗುರ ಆಗಲಿ ಅಂತ ಹೇಳಿ ಪುಟ್ಟಮ್ಮ ಈ ಪೊಲೀಸ್ನಲ್ಲಿ ಇವ್ರುಗಳಿಗೆಲ್ಲ ಹಗುರ ಆಗಬೇಕು, ಕಷ್ಟ ತಪ್ಪಬೇಕು ಆಯ್ತಾ. ರಾತ್ರಿ ಕಾಯೋದು ತಪ್ಪಬೇಕು. ಈ ಮಾಜಿ ಪ್ರಧಾನಮಂತ್ರಿ, ಮಾಜಿ ಮಂತ್ರಿ ಹೆಂಡತಿ, ಆಮೇಲೆ ಜೊತೆಗೆ ಅವರವ್ರ ಜೊತೆಯಲ್ಲಿ ಬರೋರು, ಅವ್ರುಗಳನ್ನೆಲ್ಲ ಬರುವಾಗ ನಿಂತೋ ಗಂದು ಕೈಕಾಲ ನೋವುಗಳೆಲ್ಲ ತಪ್ಪಬೇಕು ಅಂತಂದರೆ ಇವರ ಇಲಾಖೆಯಲ್ಲಿ ಇವ್ರ ಬುದ್ಧಿ ಲಾಕ್ ಆಗದರೆ, ಬ್ಲಾಕ್ ಆಗದರೆ ಆಯಿತಾ, ಅದು ಶೆಕ್ಹ್ಯಾಂಡ್ ಮೂಲಕ ಕೊಡಿ ಉದ್ಯೋಗ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ಇವ್ರ ಇಲಾಖಾ ಸುಧಾರಣೆಗೆ ಯಾರನ್ನು ಹೆಚ್ಚಿಗೆ ಕೆಲಸಕ್ಕೆ ತಗೊಳ್ಬೇಕು, ಯಾರನ್ನು ತಗೋಬೇಕು, ಅವ್ರನ್ನೇ ಕೇಳಿ. ನೀವೇ ಹೇಳ್ಬೇಕು ಉತ್ತರನ. ನೀವು ಸುಖವಾಗಿರ್ಬೇಕು, ನೀವು ಅಂತಲೇ ಇರಬೇಕು. ಅದು ಬಿಟ್ಟು ನನ್ನ ಕಾಯಕ್ಕೆ ಹಾಕಿದ್ದಾರೆ, ನೀವೇ ಕುಸಿದು ಬಿಡಂಗಿದ್ರೆ ಏನು ಮಾಡ್ತೀವಿ. ನೀವು ಆರೋಗ್ಯವಾಗಿರಬೇಕು, ದರೋಡೆ ತಪ್ಪಬೇಕು, ಕಳ್ತನ ತಪ್ಪಬೇಕು, ದಗಾಕೋರ್ತನ ತಪ್ಪಬೇಕು, ಲೂಟಿ ತಪ್ಪಬೇಕು, ದೊಂಬಿ ತಪ್ಪಬೇಕು, ಎಲ್ಲ ನಿಂತು ಹೋಗ್ಬೇಕು. ಹಾಗೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಶಕ್ತಿತನವೇ ಆ ಛತ್ರಕ್ಕಿರುವ ಎಲ್ಲ ಬಲಿಷ್ಠರಾಗಿರುವಂತಹ ಯಜಮಾನ್ರೆ ಹೇಳಿ. ಮನಸ್ಸಿನ ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ ನಿಮ್ಮ ಇಲಾಖೆಗೆ ಹೆಚ್ಚು ಕೆಲಸಕ್ಕೆ ತಗೊಳ್ಬೇಕು, ಅವರಿಗೆ ಉದ್ಯೋಗ ಕೊಡಬೇಕು. ಆವಾಗ ನಿಮ್ಮ ಪಾರ್ಟಿಗೆ ನೀವು ಆನಂದವಾಗಿರ್ಬೋದು. ಯಾಕೆಂದರೆ ಕಳ್ತನ ಮಾಡಕ್ಕೆ ಬರೋನು, ದರೋಡೆಗೆ ಬರೋನು, ರಾತ್ರಿ ಹೊತ್ತು ಆ ಹೆಣ್ಣು ಮಕ್ಕಳನ್ನ ನೀವು ಪಾಳಿಗೆ ಹಾಕ್ಬಿಟ್ರೆ ಅವರು ನೋಡ್ಕೊಂಡು ನಿಂತೇ ಬಿಡ್ತಾರೆ. ಹೌದು ಹಾಗೆ ಹೇಳ್ತಾರೆ ಅಂತ ಮಾತ್ರಕ್ಕೆ ನೀವು ಹೂ ಅನ್ನೋದಲ್ಲ. ಅದಕ್ಕೆ ನಾನೇ ಪ್ರಶ್ನೆ ಕೇಳಿದ್ವಿ. ಪೊಲೀಸ್ ಇಲಾಖೆಯಿಂದ ಇಲ್ಲೊಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು, SP ಇಂದ ಆಯೋಜನೆ ಆಗಿತ್ತು. ಪೊಲೀಸ್ ಕ್ವಾರ್ಟರ್ಸ್ ಇದೆ, ಆ ಕ್ವಾರ್ಟರ್ಸ್ ನಲ್ಲಿ ಮಹಿಳಾ ತರಬೇತಿಗಾರರಿಗೆ ಒಂದು 50 ಜನ, ಜೊತೆಗೆ ಪೊಲೀಸ್ ಇಲಾಖೆಯ ಕುಟುಂಬಸ್ಥರಿಗೆ ಒಂದು ಪುಟ್ಟ ಜುಗಲ್ಬಂದಿ ಅಂತ ಹೇಳಿ ಹಿಂಗೆ ಆಯೋಜನೆ ಮಾಡಿದ್ರು. ನಿಮ್ಮ ಕೌನ್ಸಿಲರ್, ಆಪ್ತ ಸಹಾಯಕರು ಅಂತ ಹೇಳಿ ಒಬ್ರು ಇರ್ತಾರಲ್ಲ ಜಿಲ್ಲೆ ಒಬ್ರು, ಅವ್ರ ಕಡೆಯಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅಲ್ಲಿ 50 ಜನ ಮಹಿಳಾ ತರಬೇತುದಾರರು, ಇವಾಗ ಟ್ರೈನಿಂಗ್ ತಗೊಳ್ತಿರೋರು ಇದ್ರು, ಜೊತೆಗೆ ನಿಮ್ ಕುಟುಂಬಸ್ಥರೆಲ್ಲರೂ ಅಲ್ಲಿ ಬಂದು ಕೂತಿದ್ರು. ಅವ್ರನ್ನೆಲ್ಲ ನೋಡಿದ ತಕ್ಷಣನೇ ಮಾಮೂಲಿಗೆ ಅಲ್ಲ, ಹಿಂಗೆ ಜನ ವಾಗ್ಮಿಗಳಿಗೆ ಯಾವತ್ತಿದ್ರು ಕೂಡ ಹಿಂಗ್ ಜನ ಸಿಕ್ಬಿಡ್ತು ಅಂತಂದ್ರೆ ಅವ್ರಿಗೊಂದು ಸಂತೋಷ, ಆನಂದ. ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಹೇಳಕ್ ಶುರು ಮಾಡಿದ್ರು. ನೋಡಿ ಹಿಂಗೆ ತರಬೇತಿ ಮಹಿಳೆಯರಿಗೆ ಏನು 50 ಜನ ಇದ್ದೀರಾ, ಇದು 50 ಅಲ್ಲ 500 ಆಗ್ಬೇಕು, 5,000 ಆಗ್ಬೇಕು, ಹಂಗಾದಾಗ ಮಾತ್ರ ಕಳ್ಳತನ ದರೋಡೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪುಷ್ಟೀಕರಣ ಕೊಟ್ರು. ಯಾವ್ದು ಮಹಿಳಾ ನೇಮಕಾತಿಗೆ ಪುಷ್ಟೀಕರಣ ಕೊಟ್ರು. ನಾನು ಅದಕ್ಕೆ ಹೌದು ಮಾಮ ಯಾವಾಗ್ಲೂ ಹಾಗೆಯೇ. ಪೊಲೀಸ್ ಇಲಾಖೆಗೆ ಹೋದ್ರೆ ಅಲ್ಲಿ ಮಹಿಳಾ ಪೊಲೀಸರು ಇರ್ಬೇಕು ಅಂತಾರೆ, ಶಿಕ್ಷಣ ಇಲಾಖೆಗೆ ಬಂದ್ರೆ ಮಹಿಳಾ ಶಿಕ್ಷಕಿಯರು ಇರ್ಬೇಕು. ಯಾಕೆ? ತಾಳ್ಮೆಯಿಂದ ಮಕ್ಳಿಗೆ ಹೇಳ್ಕೊಡ್ತಾರೆ. ಹೌದು, ಮಹಿಳಾ ಪೊಲೀಸ್ ಶಿಕ್ಷಣ ಇಲಾಖೆಯಲ್ಲೂ ಹಾಗೆ ಇರ್ಬೇಕು. ಕೋರ್ಟ್ಗೆ ಹೋದ್ರೆ ಅಲ್ಲೂ ಕೂಡ ಮಹಿಳೆಯರು ಇರ್ಬೇಕು, ಸತ್ಯವನ್ನೇ ನುಡಿಯುತ್ತಾರೆ, ಅದಕ್ಕೆ ಮಹಿಳೆಯರು ಇರ್ಬೇಕು. ಎಲ್ಲಿ ಹೋದ್ರು ನೇಮಕಾತಿಗೆ ಮಹಿಳೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ. ಸರಿ ಮಾಮ, ಎಲ್ಲಾ ಇಲಾಖೆದು ಎಲ್ಲಾ ಕಡೆನೂ ಹೇಳ್ಕೊಂಡ್ ಬಂದ್ರಿ. ಈಗ ಒಂದೇ ನಿಮಗೆ ಕೇಳ್ತೀನಿ, ನಿಮ್ ಬುಡಕ್ಕೆ ಬರ್ತೀನಿ. ಇವಾಗ ನಿಮ್ಮ ಪೌರೋಹಿತ್ಯದ ಕೆಲಸದಲ್ಲಿ, ನಿಮ್ಮ ಅರ್ಚಕರ ವೃತ್ತಿಯಲ್ಲಿ ಎಷ್ಟು ಜನ ಮಹಿಳೆಯರಿಗೆ ನೀವು ನೇಮಕಾತಿ ಮಾಡಿದೀರಾ? ನಮಗ್ ಯಾಕೆ ನೀವು ಮೀಸಲಾತಿ ಕೊಡಲ್ಲ? ಎಲ್ಲಾ ಇಲಾಖೆಗೂ ಮಹಿಳೆ ಬೇಕು, ಈ ವೃತ್ತಿಗೆ ಮಾತ್ರ ಯಾಕೆ ಮಹಿಳೆ ಬೇಡ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ. ಏನೇ ವಿಶ್ವಾಸ ಇದ್ರು ಮೀನಿನ ಬುಟ್ಟಿ ಕೈ ಹಾಕ್ಬೇಡ. ನಮ್ಮ ವೃತ್ತಿಯ ಬಟ್ಟೆಗೆ ಬಂದ್ಬಿಟ್ರೆ ಹೇಗೆ? ಅದರಿಂದ ಅಲ್ವಾ? ಅಯ್ಯೋ ಪಾಪ ಹೆಣ್ಮಕ್ಳು ಮನೆ ಪರಿಸರ ಮೊದಲು ಸ್ವಚ್ಛ ಆಗ್ಬೇಕು ತಾನೆ. ಈಗ ನಿಮ್ಮೂರಿನಲ್ಲಿ ಯಾವ್ದಾದ್ರು ದೊಂಬೆ ಗಲಭೆ ಆದ್ರೆ ನೀವು ಅಲ್ಲಿ ಆ ಊರ್ ಬಿಟ್ಟು ಈ ಊರಿಗೆ ಬರ್ತೀರಾ? ಇಲ್ಲ, ಅಲ್ಲಿ ಶಾಂತವಾಗಿದೆ ಅನ್ನೋ ಮಾತ್ರ ಇಲ್ಲಿ ಬರೋದು. ಹಾಗಾಗಿ ಮೊದ್ಲು ನಮ್ ಶಾಂತತೆ ಇಲ್ಲ. ಅಂದ್ರೆ ನೀವು ನಮ್ಮನ್ನೆಲ್ಲ ಬಹಳ ತಪ್ಪು ತಿಳ್ಕೊಂಡಿದ್ದೀರಿ. ಇಲ್ಲ ಭಟ್ರುಗಳು ಬಹಳ ಮಡಿವಂತರು, ಅವರು ಯಾರನ್ನು ಮುಗಿಸ್ಕೊಳ್ಳೋದಿಲ್ಲ, ಅವರು ತುಂಬ ಮಡಿ, ದೂರ ಇರಿ ಅಂತಾರೆ ಎಲ್ಲ ಇದೆಲ್ಲ ಅಂದ್ಕೊಂಡಿದ್ವಿ. ನಮಗಿರುವ ವಿಶ್ವ ಮಾನವತ್ವದ ಪ್ರೇಮ ನಿಮಗಿಲ್ಲ,
ನಿಮಗಿಲ್ಲ. ನಿಮ್ಮ ಹೆಸರೇನು? ಚಂದ್ರಪ್ಪ. ಹಾ? ಚಂದ್ರಪ್ಪ. ಶಂಕರಪ್ಪನ? ಚಂದ್ರಪ್ಪ. ಚಂದ್ರಪ್ಪನ ಶಂಕರಪ್ಪನ? ಚಂದ್ರಪ್ಪ ಸರ್. ಅದೇ ಚಂದ್ರಪ್ಪನ ಶಂಕರಪ್ಪ. ವಿಧಾನಸೌಧದ ಶಕ್ತಿ ಕೇಂದ್ರದಲ್ಲಿ ಕಾರ್ಯ ಮಾಡುತ್ತಿರುವ ಚಂದ್ರಪ್ಪ ಅವರ ಜೊತೆಯಲ್ಲಿ ಪೂಜಾರಪ್ಪ ಅಮೆರಿಕಕ್ಕೆ ವಿಮಾನ ಹತ್ತಿಬಿಟ್ಟರು. ವಿಮಾನದಲ್ಲಿ ಓಡಾಡುವಾಗ ಪ್ಯಾರಿಸ್ ಗಗನಸಖಿಯರು ಶಕ್ತಿ ಕೇಂದ್ರದ ಶಕ್ತಿವಂತರಾದ ಚಂದ್ರಪ್ಪನವರನ್ನು ಬಿಟ್ಟು ಯುಕ್ತಿ ಕೇಂದ್ರದ ಪೂಜಾರಪ್ಪನನ್ನೇ ಮುಟ್ಟಿಬಿಟ್ಟರು. ಒಡನೆ ಚಂದ್ರಪ್ಪ ಕೇಳಿಯೇ ಬಿಟ್ಟರು. ಪ್ಯಾರಿಸ್ಸಿನ ಗಗನ ಸಖಿಯರು ಪೂಜಾರಪ್ಪನ ಮುಟ್ಟಿದೊಡನೆ ಕೇಳಿಯೇ ಬಿಟ್ಟರು. ಕಣ್ಣ ಬಟ್ಟರೆ ಮೈಲಿಗೆ ಆಯಿತೆ. ಒಡನೆ ಕಣ್ಣ ಬಟ್ಟರು ಹೇಳಿಯೇ ಬಿಟ್ಟರು. ಛೇ ಇಲ್ಲಪ್ಪ. ಅಂತರಿಕ್ಷದಲ್ಲಿ ಪ್ಯಾರಿಸ್ ಗಗನ ಸಖಿಯರು ದೇವತೆಗೆ ಸಮಾನ ಎಂದು ಬಿಟ್ಟರು. ನಾವು ಆ ರೀತಿ ನೋಡೋದು. ನಾಗಶ್ರೀ ತ್ಯಾಗರಾಜ್ ಉಪನ್ಯಾಸಕಿ ಹಾಗೂ ಅವರ ಯಜಮಾನರು ತ್ಯಾಗರಾಜ್ ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರು ಈ ದಂಪತಿಗಳ ಜೊತೆ ಹಿತಾನ ಅಂದುಕೊಂಡು ಪೂಜಾರಪ್ಪ ಅಮೆರಿಕಕ್ಕೆ ವಿಮಾನದಲ್ಲಿ ಕುಳಿತಾಗ ಕೇಳಿಯೇ ಬಿಟ್ಟರು ಈ ಧನ್ಯತಾ ಲೋಕದ ದಂಪತಿಗಳು. ಏನಂತ? ಏನು ಕಣ್ಣ ಬಟ್ಟರೆ ಊರಲ್ಲಿದ್ದಾಗ ಮುಟ್ಟಲಿಲ್ಲ ಕೋಕಾ ಕೋಲಾ, ಅಮೆರಿಕಕ್ಕೆ ಬರುವಾಗ ವಿಮಾನದಲ್ಲಿ ಗಗನ ಸಖಿಯರು ಕೊಟ್ಟರೆ ಅರಗಳಿಗೆಯೂ ಬಿಡಲಿಲ್ಲ, ಕುಡದೇ ಬಿಟ್ಟಿರಲ್ಲ. ಒಡನೆ ನಾನಂದೆ, ನಿನಗೆ ನಿಮ್ಮ ಯಜಮಾನರಿಗೆ ಶಾಸ್ತ್ರವೇ ಗೊತ್ತಿಲ್ಲ, ಭೂಸ್ಪರ್ಶವಲ್ಲದ ಜಲಕ್ಕೆ ದೋಷವಿಲ್ಲ. ಈಗ ಹೋಗಂಗಿಲ್ಲ, ಈಗ ಡಂಪ್ ಮಾಡ್ತೀನಿ ಇಂದಿದ್ದ ಟ್ರಂಪ್ ಈಗ ಬೇಡ್ತಾ ಇದ್ದಾನೆ. ನಮ್ಮ ಭಾರತೀಯ ಹೆಣ್ಣು ಮಗಳೇ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ, ನಮಗೆ ಹೆಮ್ಮೆ. ಅದರಿಂದ ಅಂತಹ ಒಂದು ಹೆಮ್ಮೆಯ ಹೆಡ್ ಯಾರ್ದು ಅಂದ್ರೆ ನಮ್ದೇ, ಅದು ಥ್ರೆಡ್. ಹೆಸರುಗಟ್ಟೆ ರೆಡ್. ಹೆಣ್ಮಕ್ಳು ಇವಾಗ ಅಮೆರಿಕದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆಲ್ಲ ಕೂರಿಸಿದ್ದಾರೆ. ಈಗ ನೀವ್ ಹೇಳಿ ಅರ್ಚಕರ ವೃತ್ತಿನಲ್ಲಿ ಯಾಕೆ ಹೆಣ್ಮಕ್ಳನ್ನ ತಗೊಂಡಿಲ್ಲ ಅಂತ. ಮರೆಯಲ್ಲ ನಂದು. ನಾನು ಹೇಳಿದೆ, ನೀವು ಎಲ್ಲಿ ಬೇಕಾದರೂ ಯಾವ ಇಲಾಖೆಗೆ ಬೇಕಾದರೂ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ನೇಮಕ ಮಾಡಿ. ಭಟ್ರ ಕೆಲಸಕ್ಕೆ ಮಾತ್ರ ಹೆಣ್ಣು ಮಕ್ಕಳು ಮಹಿಳೆಯರನ್ನ ನೀವು ನೇಮಕ ಮಾಡಬಾರ್ದು. ನಮ್ಮ ತುತ್ತು ಕಿತ್ಕೊಳ್ತಿದ್ದೀರಿ ಅಂತಲ್ಲ, ನಮ್ಮ ದುಡ್ಡು ಕಿತ್ಕೊಳ್ತಿದ್ದೀರಿ ಅಂತಲ್ಲ. ನೀವೆಲ್ಲ ಬಂದರೆ ದೇವಸ್ಥಾನಕ್ಕೆ ಗಂಡಸರೇ ಅರ್ಚಕರು ಇರಬೇಕು. ಯಾಕೆ ಹೇಳಿ? ನಿಮ್ಮ ಮನಸ್ಸೆಲ್ಲ ದೇವರ ಕಡೆಗೆ ಇರಬೇಕಲ್ಲ. ಅದರಿಂದ ಹೆಣ್ಣು ಮಕ್ಕಳು ಮಹಿಳೆಯರನ್ನ ನೀವು ನೇಮಕ ಮಾಡಬಾರ್ದು ಅನ್ನುವ ನಮ್ಮ ಹಾಸ್ಯದಲ್ಲಿ. ಆ ಹಾಸ್ಯಕ್ಕೆ ಪುಟಮ್ಮ ಅವರು ಮಧ್ಯಾಹ್ನದ ಕೂತಿದ್ದಾರೆ. ಇಂಥ ನಗುತ್ತಾ ಮಾತುಗಳನ್ನ ಕೇಳ್ತಾ ಇದ್ರೆ ಉಲ್ಲಾಸ ಯಾರಿಗೆ? ಉಭಯತಾಪಿ ಅದು ಬಿಟ್ಟು ತಾನೇ ಬಂದು ಕೂತಿದ್ದಾರೆ. ಸೋಲ ರಾಷ್ಟ್ರಕ್ಕೆ ನಡ್ಕೊಳ್ಬೇಕಾದ್ರೆ ಲಂಚವನ್ನು ಯಾರು ತಗೊಳ್ತಾರೆ ಅವ್ರನ್ನ ಹಿಡೀರಿ ಅಂತೀರಿ. ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಯಾರು? ಅದಕ್ಕೆ ಹಳ್ಳಿ ಕೇಳಿದ್ರ ಇಲ್ಲ. ಎಮ್ಮೆಗೂ MLAಗೂ ಎಲ್ಲ ವ್ಯತ್ಯಾಸ. ರೈತ ಕೇಳೋ ಹಾಗೆ ಚಂದ್ರಪ್ಪನವರೇ ಬೇರೆ ಯಾರು ಕೇಳೋಕ್ಕಾಗಲ್ಲ. ಹೌದು ಸರ್. ಸರ್ವತಂತ್ರ ಸ್ವತಂತ್ರ. ಹೌದು ಸರ್. ಇವರೆಲ್ಲ ವಿಧಾನಸೌಧಕ್ಕೋ ಮತ್ತೊಂದಕ್ಕೂ ಒಡೆಯರಿರ್ಬೋದು, ಅವನು ಭೂ ಒಡೆಯ. ಹೌದು ಸರ್. ಅವನು ಹೆಂಗೆ ಕೇಳ್ತಾನೆ ನೋಡಿ, ಇಲ್ಲ ಎಮ್ಮೆಗೂ MLAಗೂ ಎಲ್ಲ ವ್ಯತ್ಯಾಸ. ಅದೀಟ ಕಣಲೇ ನನ್ನ ಮಗನೇ ಅಂತ ಹೇಳೋ ಶಬ್ದ ನೋಡಿ. ಅದೀಟ ಕಣಲೇ ನನ್ನ ಮಗನೇ, ಎಮ್ಮೆ ಪಂಚಾಯತ್ ನಿಂತಲ್ಲೇ ಮೇಯ್ತವೆ, MLA ಓದೋದ್ ಕಡೆದೆಲ್ಲ ಮೇಯ್ತವೆ. ಆ ಒಂದು ಧ್ವನಿ ರೈತರಿಗೆ ಮಾತ್ರ ಇರೋದು. ಆದರೆ ಆ ರೈತರ ಕಳಕಳಿ ಅದು ಅವರ ಕಡೆಗೆ ಕಳವಳವಿಲ್ಲದ ಚಳವಳಿ ಆಗಬೇಕು. ಎರಡು ದಪ್ಚರ್ಮ. ನೇಗಿಲ ಇವನ ಪೆನ್ನು, ಬರೆದು ಬಾಗಿದ ಇವನ ಬೆನ್ನು, ಬಳಸಿದ ಹಾಳೆ ಮಣ್ಣು, ವರದ ಕಾವ್ಯ ಜೀವನ ಹೊನ್ನು, ಗುಡಿಸಲೇ ಇವನಿಗೆ ಸ್ಫೂರ್ತಿಸಲೇ, ಗಂಜಿಯ ಇವನಿಗೆ ಸ್ಫೂರ್ತಿ ನೆಲೆ, ಗದ್ಯದ ಕಾಳನ್ನು ಬಿತ್ತವನು, ಪದ್ಯದ ಪೈರನ್ನು ಎತ್ತುವನು,
ಬಗ್ಗದ ಕವಿಯುವನು, ಜಗ್ಗದ ಕವಿಯುವನು, ಗುಡುಗುವ ಕವಿಯುವನು, ಮಿಂಚಿನ ಕವಿಯುವನು. ಮಳೆ ಬರಲಿ ಬಿಡಲಿ, ಮಳೆ ಬರಲಿ ಬಿಡಲಿ, ಕಾಳನು ಇವನು ಬಿತ್ತುವನು, ಪೈರಿನ ತನೆಯ ಎತ್ತುವನು, ತಿನ್ನುವ ಜನಕ್ಕೆ ಇಕ್ಕುವನು, ತಿನ್ನುವ ಜನಕ್ಕೆ ಇಕ್ಕುವನು, ತಾನು ಮಾತ್ರ ಮಣ್ಣು ನೆಲದಲ್ಲಿ ಅದನ್ನೇ ಮುಕ್ಕುವನು. ನೇಗಿಲ ಇವನ ಪೆನ್ನು, ಬರೆದು ಬರೆದು ಬಾಗಿದೆ ಇವನ ಬೆನ್ನು. ಅದಕ್ಕೆ ರೈತ. ಅದನ್ನು ನೀವು ಬುದ್ಧಿವಂತ ಕೇಳಿ ನೋಡೋಣ. ಒಬ್ಬ ನಮ್ಮ ರಾಷ್ಟ್ರದ ನೆನ್ನೆ ತಾನೇ ಅವನ್ನ ಸ್ಮರಿಸ್ಕೊಂಡ್ವಿ, ಇವತ್ತು ನೆನಪಿಸ್ಕೊಳ್ತೀವಿ. ಅವರು ರೈತರ ಬಗ್ಗೆನೇ ಒಂದು ಕವಿತೆ ಬರೆದು, ಯಾವುದದು ಹೆಸರೇಳಿ, ಯಾವ ಕವಿ? ಕುವೆಂಪು. ಯಾವ್ದು ಆ ಸಾಲು ಹೇಳಿ ನೋಡೋಣ. ರಾಜ್ಯಗಳುಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ್ನ ಬಿಡುವುದಿಲ್ಲ. ನೇಗಿಲ ಯೋಗಿ. ಹೌದಾ? ಅದರಿಂದ ನಾವು ನೇಗಿಲ ಯೋಗಿ ಆಗಬೇಕು. ಹಾಗಾಗಿ ನನ್ನ ಪುಟ್ಟಮ್ಮನ ಹತ್ರ ಒಂದು 2-3 ಪದ್ಯಗಳನ್ನು ಹೇಳಿಕೊಡ್ತಾರೆ. ಅದಕ್ಕೆ ಮುಂಚೆ ಅದನ್ನು ಒಂದು ಚಿತ್ರೀಕರಣ ಮಾಡಿಕೊಂಡು ನಾವು ಅವ್ರು ಯಾರು ಅದು ವಿವರಣೆ ಎಲ್ಲ ಕೊಡ್ತಾರೆ ಆ ಕವಿಗೂ ನಾವು ಕಳಿಸ್ಕೊಡೋಣ. ಅದರ ಮೂಲಕ ನಿಮ್ಮಲ್ಲಿ ಕೇಳುವಾಗ ಅಂತಹ ನೇಗಿಲ ಯೋಗಿಯ ಈ ನೆಲದಲ್ಲಿ ನೀವು ಒಂದು ರೀತಿಯ ನೇಗಿಲ ಯೋಗಿಯೇ. ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥವರು, ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥವರು, ಈ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥವರು, ಅದ್ರ ಜೊತೆಗೆ ನಾಡು ನುಡಿಯ ಕಲೆ, ಆಮೇಲೆ ಸಾಹಿತ್ಯ, ಅದ್ರ ಜೊತೆ ಸಂಗೀತ, ವಾತಾವರಣ, ಶಾಂತಿ, ಅದರ ಸುವ್ಯವಸ್ಥೆ ಎಲ್ಲವನ್ನು ಕಾಪಾಡತಕ್ಕಂತಹ, ಸುಲಕ್ಷಣವಾಗಿ ದೇಶವನ್ನು ಮತ್ತೊಂದು ದೇಶದ ಮುಂದೆ ಬಿಂಬಿಸ್ತಕ್ಕಂತಹ ಮಹಾನುಭಾವರು ನೀವೇ. ನೀವು ಜಯ ವಿಜಯರು ಹೌದು. ನೀವು ಜಗದೀಶ್ವರನ ಬಳಿಯಿಂದ ಜಗತ್ತಿಗೆ ನಮ್ಮ ದೇಶದ ಸುಂದರವಾದಂತಹ ಮುಖವನ್ನು ತೋರಿಸುವವರು ಹೌದು. ನೀವು ಹಗಲು ರಾತ್ರಿ ನೀವು ನಿಂತುಕೊಳ್ಳುವ ನಿಮ್ಮ ರಕ್ಷಣೆಗೆ ಕೈ ಮುಗಿತೀನಿ. ಆದರೆ ಒಂದೇ, ಎಲ್ಲ ಸರಿಯೇ, ನಮಗೆ ನಾವೇ ತಿಳ್ಕೋಬೇಕು. ಎಷ್ಟು ತಿನ್ನಕ್ಕಾಗುತ್ತೆ, ಅದಕ್ಕೋಸ್ಕರ ಎಷ್ಟು ತಿನ್ನಕ್ಕಾಗುತ್ತೆ, ನಾವೇನು ಬದುಕಬೇಕು, ಹೇಗಿರಬೇಕು ಅನ್ನೋದಕ್ಕೆ ನಾನು ಇಷ್ಟೊಂದು ವಿವರಣೆ ಕೊಡೋಕ್ಕಿಂತ ನನ್ನ ಪುಟ್ಟಮ್ಮ ಅವರಿವಾಗ ನಿಮ್ಮ ಯಂತ್ರಪೆಟ್ಟಿಗೆ ಒಳಗೆ ಲಕ್ಷಾಂತರ ಜನಕ್ಕೆ ಅವರಿಗಾಗಲೇ ಪರಿಚಯ ಆಗಿದ್ದಾರೆ. ಪರಿಚಯ ಅಂದರೆ ಸಾಹಿತ್ಯದ ಮೂಲಕ. ಅವರ ಮಾತು ಒಂದು ಸರಸ್ವತಿಯ ವಾಣಿ ಇದ್ದಾಗೆ. ನೀವು ನಿಮ್ಮ ಅಧಿಕಾರವಾಣಿ ಕೇಳಿ ಸಾಕಾಗಿದ್ದೀರಿ, ಹೌದಾ? ಅದಿದ್ದದ್ದೇ. ಆದರೆ ಸತ್ಯವನ್ನು ನುಡಿಯುತ್ತಾ ಧೈರ್ಯವಾಗಿ ಬದುಕಬೇಕು ಅಂತ ಹೇಳಿದರೆ ನಾನು ಸಾಂದರ್ಭಿಕವಾಗಿ ಹೇಳ್ತಿದ್ದೀನಿ. ಯಾಕಂದರೆ ನೀವು ಚಿತ್ರೀಕರಣದ ಮೂಲಕ ಧ್ವನಿ ಸಂಗ್ರಹಿಸಿಕೊಳ್ತಿದ್ದೀರಿ. ನಾನು ಇತ್ತೀಚೆಗೆ ಇಬ್ಬರದ್ದು ಪುಸ್ತಕ ಓದಿದೆ. ಒಬ್ಬರದ್ದು ಸಂದರ್ಶನ ನೋಡಿದೆ, ಇನ್ನೊಬ್ಬರದ್ದು ಪುಸ್ತಕ ಓದಿದೆ. ಒಂದು ನಮ್ಮ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂತಹ ಶಿವರಾಮ್, ಅವರು ಎಂಥ ಚೆಂದಾಗಿ ಪುಸ್ತಕ ಬರೆದಿದ್ದಾರೆ. ಅವರ ಅನುಭವ ಓದಿಬಿಟ್ರೆ ಮೈಕೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಈಗ ಅವರು ಈ ಯಂತ್ರಪೆಟ್ಟಿಗೆ ಒಳಗೂ ಅವರು ಸಂದರ್ಶನ ಕೊಡುತ್ತಿದ್ದಾರೆ. ಒಂದು. ಇನ್ನೊಂದು, ತೆಳ್ಳಗಿದ್ರೂ ಕೈಯಲ್ಲಿ ಇಟ್ಕೊಂಡ್ರೆ ಲಾಠಿ ಒಳಗೆ ಅಷ್ಟೊಂದು ಶಕ್ತಿ ಮೂಲಕ ಗಟ್ಟಿತನದಿಂದ, ದಿಟ್ಟತನದಿಂದ ಸತ್ಯವನ್ನು ಹೇಳ್ತೀನಿ ಅಂತ ಹೇಳಿ ಈ ಯಂತ್ರಪೆಟ್ಟಿಗೆಯಲ್ಲಿ ಕಲಾ ಮಾಧ್ಯಮ ಅಂತ ಒಂದು ಬರುತ್ತೆ, ಅದಕ್ಕೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ಶ್ರೀ ಸಂಗ್ರಾಮ್ ಸಿಂಗ್. ಇದು ಅವರಿಬ್ಬರದು ಅವ್ರು ಬರೆದಿರೋ ಪುಸ್ತಕ ಓದಿದೆ, ಇವ್ರದ್ದು ಮಾತು ಕೇಳಿದೆ. ಅದರಲ್ಲಿ ಒಂದು ಮಾತು ಹೇಳಿದ್ರು ಪುಟ್ಟಮ್ಮ, ಈಗ ಅವ್ರನ್ನೇ ಕೇಳ್ತೀನಿ. ಆ ಸಂಗ್ರಾಮ್ ಸಿಂಗ್ಗೆ ಒಂದು ಕೇಳಿದ್ರು, ಕೇಳಿಬಿಟ್ಟು ಅವರೇ ಉತ್ತರ ಕೊಟ್ಟರು. ಕೈ ಮುಗಿಬೇಕು. ಸತ್ಯ ಎಲ್ಲಿದೆ? ಎಲ್ಲಿದೆ ಸತ್ಯ? ನೀವು ಹೆಮ್ಮೆಯಿಂದ ಹೇಳ್ಕೋಬೇಕು. ಸತ್ಯ ಎಲ್ಲಿದೆ ಎಂದಿದ್ದಕ್ಕೆ ಸಂಗ್ರಾಮ್ ಸಿಂಗ್ ಹೇಳ್ತಾರೆ, ಸತ್ಯ ಎಲ್ಲಿದೆ ರೀ? ಸತ್ಯ ಎಲ್ಲಿದೆ? ಏನು ಗುಡಿಯಲ್ಲಿದೆಯಾ? ಗುಡಿ ಗೋಪುರಗಳಲ್ಲಿದೆಯಾ? ಪ್ರಾರ್ಥನಾ ಮಂದಿರಗಳಲ್ಲಿದೆಯಾ? ಕಚೇರಿಗಳಲ್ಲಿದೆಯಾ? ಮಠಗಳಲ್ಲಿದೆಯಾ? ಪೊಲೀಸ್ ಸ್ಟೇಷನ್ನಲ್ಲಿದೆ. ಯಾಕೆ ಹೇಳಿ? ಸತ್ಯ ಸಮಾಚಾರ ಗೊತ್ತಿರೋದು ಪೊಲೀಸ್ ಸ್ಟೇಷನ್ ಅಲ್ಲೇ. ಅದರಿಂದ ಅಂಥ ಒಂದು ಮಾತುಗಾರಿಕೆ. ಮತ್ತು ಶಿವರಾಮ್ಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಪೊಲೀಸ್ ಕಥೆಗಳು ಅಂತ, ಪೊಲೀಸ್ ಪ್ರಸಂಗಗಳನ್ನು ಬರೆದಿದ್ದಾರೆ. ನೀವು ಅದನ್ನೆಲ್ಲ ಓದ್ಕೋಬೇಕು. ಇದರ ಜೊತೆಯಲ್ಲಿ ಇನ್ನೊಂದು ಹೇಳ್ತೀನಿ. ಸರ್ಕಾರಿ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಇದೀಗ ಮುಜರಾಯಿ ಇಲಾಖೆಗೆ ಬಂದಿರತಕ್ಕಂಥ ಮಾನ್ಯ ದಯಾನಂದಜಿ ಅವರ ಹಾದಿಗಲ್ಲು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ನೀವು ಓದಿ.
ನೀವು ಇಂಥ ಒಂದು ಸರ್ಕಾರದ ಮತ್ತು ಪ್ರಜಾಪ್ರಭುತ್ವದ ನಡುವೆಯೂ ಕೂಡ ಪ್ರಾಮಾಣಿಕವಾಗಿದ್ದರೆ ಹೇಗೆ ನಾವು ಕೆಲಸ ಮಾಡಿ ಒಂದು ತೃಪ್ತಿಯನ್ನು ಪಡೆದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬಹುದು ಅನ್ನೋದಕ್ಕೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಉಪಕಂದಾಯ ವಿಭಾಗಾಧಿಕಾರಿಗಳಾಗಿದ್ದರು, ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು, ಕನ್ನಡ ಸಂಸ್ಕೃತಿ ಇಲಾಖೆಗೆ ನಿರ್ದೇಶಕರಾಗಿದ್ದರು, ಈಗ ಮುಜರಾಯಿ ಇಲಾಖೆಗೆ ಅವರು ಆಯುಕ್ತರಾಗಿದ್ದಾರೆ. ಅವರು ಬರೆದಿರುವ ಹಾದಿಗಲ್ಲು ಪುಸ್ತಕ ಓದಿ. ಅಂತಹ ಒಂದು ಕೃತಿಗಳು ನಿಮಗೆ ಇನ್ನಷ್ಟು ಶ್ರುತಿ ಮತ್ತು ಸ್ಮೃತಿ ಮತ್ತು ಧೃತಿಯನ್ನು ಕೊಡಲಿ ಅಂತೇಳಿ ನಮ್ಮ ಪುಟ್ಟಮ್ಮನ ಮೂಲಕ 4 ಪದ್ಯಗಳನ್ನು ಹೇಳ್ಕೊಡ್ತಾರೆ. ಸಾಮಾನ್ಯ ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಈ ಪೊಲೀಸ್ ಇಲಾಖೆಯಲ್ಲಿರೋ ಪೊಲೀಸ್ಗಳು ನಗಲ್ಲ ಅಂತ ಹೇಳಿ. ನಾವು ಎಷ್ಟು ಸಲ ಪ್ರಶ್ನೆ ಮಾಡ್ಕೊಂಡಿರ್ತೀವಿ, ಯಾಕೆ ಅಷ್ಟು ಮುಖ ದಪ್ಪ ಮಾಡ್ಕೊಂಡಿರ್ತಾರಪ್ಪ, ನಕ್ರೆ ಏನು ಹೋಗುತ್ತೆ, ನಕ್ರೆ ಏನು ಅವ್ರದ್ದು ಮುತ್ತು ಉದ್ರೋಗುತ್ತೆ ಅನ್ನೋ ಹಂಗೇನೆ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ಪದ್ಯ ಹೇಳುತ್ತೆ ಸಮಾಜದಲ್ಲಿ ನಾವು ಹೇಗಿರ್ಬೇಕು, ಸಮಾಜದಲ್ಲಿ ಅಂತಂದ್ರೆ ನಾವೇ ವ್ಯಕ್ತಿ ನಡುವೆ, ವ್ಯಕ್ತಿ ಸಮಾಜದ ನಡುವೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಪದ್ಯ ಹೇಳ್ತೀನಿ. ಕೊನೆಗೆ 2 ಪದ್ಯ ನಾವು ಗುರುವಿಗೆ ನಮಿಸ್ಕೊಂಡು ಹೇಳೋಣಂತೆ. ಎರಡು ಮುಖಾನು ಮಾಡಿ ಮೊದಲು ಇದು ತಗೊಂಡ್ಬಿಡು. ಇದೀರಾ ಯಾರು ಮೂಲ ಮೈಸೂರಿನಲ್ಲಿ KC ಶಿವಪ್ಪ ಅಂತ ಹೇಳಿ ಒಬ್ರು ಕವಿ ಇದ್ದಾರೆ. ಅವರಿಗೆ ಇವತ್ತು ಎಷ್ಟು ವಯಸ್ಸು ಅವ್ರಿಗೆ ಕೇಳುತ್ತೋ ಅಂತಂದ್ರೆ 82 ವಯಸ್ಸಿನ ಹಿರಿಯ ಲೇಖಕರು, ಕವಿಗಳು. ಅವ್ರಿಗೆ ಇವತ್ತಿಗೂ ಫೋನ್ ಮಾಡಿ ಗುರುಗಳೇ ಹೆಂಗಿದ್ದೀರಾ ಅಂತ ಹೇಳಿ ಅವಾಗ ಮಾಮನ ಮೂಲಕ ಫೋನ್ ಮಾಡಿ ಮಾತಾಡಿಸ್ತಾ ಇರ್ತೀವಿ. ತುಂಬಾ ದೊಡ್ಡ ಕವಿ, ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಲವಾರು ಯೂನಿವರ್ಸಿಟಿಗಳೆಲ್ಲ ಕೆಲಸ ಮಾಡಿರೋ ಅಂತವ್ರು. ಮನೆಯವರು ಫೋನ್ ಮಾಡಿ ಗುರುಗಳೇ ಅಂತೀವಿ ನಾವು ಅವ್ರಿಗೆ, ಗುರುಗಳೇ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಿದ್ರೆ, ನೋಡಪ್ಪ ತ್ಯಾಗರಾಜು, ನಾನು 82ನೇ ವಯಸ್ಸಿಗೆ ಹೆಂಗಿರ್ಬೇಕಾಗಿತ್ತೋ ಅದಕ್ಕಿಂತ ಚೆನ್ನಾಗಿದ್ದೀನಿ ನಾನು ಅಂತ ಹೇಳ್ತಾರೆ. ನನಗೆ ಇವತ್ತು ಅವ್ರು ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, 18 ವರ್ಷದ ಹುಡುಗರಿಗೆ ಆಲಸ್ಯದಿಂದ ಓದ್ಬೇಕಲ್ಲಪ್ಪ, ಆನ್ಲೈನ್ ಕ್ಲಾಸು ಬರಿಬೇಕಲ್ಲಪ್ಪ, ಮಾಡ್ಬೇಕಲ್ಲಪ್ಪ ಅಂತ ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರ ಮುಂದೆ ನಿಲ್ಲಿಸ್ಬೇಕು. ಉತ್ಸಾಹ ಅನ್ನೋದನ್ನ ಮನಸ್ಸು ಭತ್ತದ ಬುಗ್ಗೆ ಮುದ್ದುರಾಮ ಅಂತೇಳಿ ಅವ್ರು ಬರೆಯೋದನ್ನ ಮಾತ್ರ ಅಲ್ಲ, ಬರ್ದಿರೋದನ್ನ ಅವ್ರು ಪಾಲಿಸ್ತಾ ಇರುವಂತಹ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತಿಗೆ 24,000ಕ್ಕೂ ಹೆಚ್ಚು ಪದ್ಯಗಳನ್ನ ಬರೆದಿದ್ದಾರೆ. ಪದ್ಯ ಅಂದ್ರೆ 4 ಸಾಲಿನ ಚೌಪದಿ, ಮಂಕುತಿಮ್ಮನ ಕಗ್ಗ ಹೇಳಿದ್ರಲ್ಲ ಅದೇ ರೀತಿ 4 ಸಾಲಿನ ಪದ್ಯಗಳು. ಇವತ್ತಿಗೂ ಅವ್ರ ದಿನ ಆರಂಭ ಆಗೋದೆ ಪದ್ಯ ಬರೆಯೋದ್ರ ಮೂಲಕ. ಎದ್ದ ಕೂಡ್ಲೆ ಅವ್ರ ಹಾಸಿಗೆ ಪಕ್ಕದಲ್ಲೇನೆ ಒಂದು ಪೇಪರು, ಒಂದು ಪೆನ್ ಇಟ್ಟಿರ್ತಾರೆ. ರಾತ್ರಿ ಎಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ, ಫ್ಯಾಕ್ಟ್ರಿಯಲ್ಲಿ ರನ್ ಆಗಿ ಇಲ್ಲಿ ರೆಡಿ ಇರುತ್ತೆ ಮಾಹಿತಿ. ಬೆಳಿಗ್ಗೆ ಎದ್ದ ಕೂಡ್ಲೆ ಅದನ್ನ ಬರೆದು ನಂತರ ಬೇರೆ ಕೆಲಸ ಮಾಡುವಂತ ವ್ಯಕ್ತಿ ಇವತ್ತಿಗೂ ಆ ಪರಿಪಾಲನೆ ಇಟ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಕೆಲವೊಂದು ಪದ್ಯಗಳನ್ನ ನಿಮ್ ಮುಂದೆ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಪದ್ಯಗಳು. ನಾವು ನಗಬೇಕು. ಯಾಕೆ ನಗಬೇಕು? ಅಳಬಾರ್ದು, ನಗಬೇಕು, ಅಳಬಾರ್ದು, ನಗಬೇಕು ಅಂತ ಹೇಳ್ತೀವಿ. ಯಾಕೆ ನಗಬೇಕು? ಅದರಿಂದ ಪ್ರಯೋಜನ ಏನು? ನಕ್ಕಷ್ಟು ದಿನ ನಿನದು, ನಕ್ಕಷ್ಟು ದಿನ ನಿನದು, ಅಂತ ದಿನ ನಿನದಲ್ಲ. ನೀವು ಹೇಳುವ ಧ್ವನಿ ನೋಡಿದ್ರೆ ಅಳೋಗಿಂತಲೂ ಬಹಳ ಕ್ಷೀಣವಾಗಿದೆ. ಅದಕ್ಕೆ ಇವಾಗಷ್ಟೇ ಬಂದಾಗ ಮಾಮ ಒಂದು ಒಳ್ಳೆ ಪದ ಹೇಳಿದ್ರು. ನಿನ್ನೆ ಕುವೆಂಪು ಅವರ ಜನ್ಮ ದಿನಾಚರಣೆ. ಮಾಮ ಅದಕ್ಕೆ ಒಂದು ಕುವೆಂಪುದ ಒಂದ್ ಮಾತು ಹೇಳಿ. ಕುವೆಂಪು ರಾಮಾಯಣದಷ್ಟು ನಮ್ ತಗೊಂಡ್ಬಿಟ್ರೆ ನಿಮಗೆ ಇವತ್ತಿಲ್ಲ ಶಿವರಾತ್ರಿ ಆಗುತ್ತೆ, ಇವತ್ತು ದತ್ಪೀಠದಲ್ಲಿ ಏನ್ ರಾತ್ರಿ ಎಲ್ಲ ನೀವು ಕಾವಲ್ ಕಾಯಿದ್ರೆ ಹಂಗೆ ನೀವು ಹಿರೇಮಗಳು ಕಾವಲ್ ಕಾಯ್ಬೇಕಾಗುತ್ತೆ ಅಂತ ಅಪರೂಪದ ಮಾತುಗಳನ್ನ ಹೇಳ್ತಾರೆ ಮಾಮ. ಬಂದ ಕೂಡಲೇ ಅವ್ರು ನಿನ್ನೆ ಒಂದು ಧ್ವನಿ ಕಳಿಸಿ ಮಾಮ, ಅದನ್ನೊಂದು ವಿಡಿಯೋ ಮಾಡಿ ನಿಮ್ದು ಫೇಸ್ಬುಕ್ ಪೇಜಿಗೆ ಹಾಕೋಣ ಅಂತ ಹೇಳಿದೆ. ಅವರು ಸಂಜೆ ಪಾಪ ಯಾವತ್ತೂ ವಿಶ್ರಾಂತಿ ತಗೊಳ್ದೇ ಇದ್ದವ್ರು ನಿನ್ನೆ ವಿಶ್ರಾಂತಿ ತಗೊಂಡು ಎದ್ದು ಕೂಡಲೇ ಅದನ್ನ ಹೇಳಿದ್ದಾರೆ. ಅದೊಂಥರ ಮಲ್ಗೆದ್ದಿರೋ ತರ ವಾಯ್ಸ್ ಆಗಿದೆ ಅಮ್ಮ, ಚೆನ್ನಾಗಿಲ್ಲ ಅಂತ ಹೇಳಿದೆ. ಅವರು ಹೆಂಗೆ ಸಾಹಿತ್ಯ ಅನ್ನೋದು ಮನಸ್ಸೊಳಗಡೆ ಇರುತ್ತೆ ಅಂದ್ರೆ, ನಮ್ಮ ಮಾತು ಹೇಗಿತ್ತು ಅಂದ್ರೆ ಪುಟಿ ಮನೋರಾಗವಾಗಿರ್ಬೇಕೇ ಹೊರತು ಅದ್ ನಿನ್ನೆ ನನ್ನ ಮಾತು ಮನೋರೋಗವಾಗಿ ಆಗೋಗ್ಬಿಟ್ಟಿತ್ತು. ಮನೋರೋಗದ ಮಾತು ಯಾವತ್ತೂ ನಮಗೆ ಉಲ್ಲಾಸ ತರಲ್ಲ, ಮನೋರಾಗವಾಗಿದ್ರೆ ಚಂದ ಅಂತ ಹೇಳಿದ್ರು. ಹಾಗೆ ಮನೋರಾಗದಲ್ಲಿ ಹೇಳ್ಬೇಕು ನಾವೆಲ್ಲರೂ. ಇವಾಗ ಮನೋರಾಗದಲ್ಲಿ ಅಲ್ಲೆಲ್ಲ ಇದ್ದಿದ್ದ ತಲೆನೋವು, ಇಲ್ಲಿ ಬಂದ್ವಿ ಮತ್ತೆ ಅಲ್ಲಿ ಕೋಲ್ ಇಟ್ಕೊಂಡೆ ಓಡಾಡ್ಬೇಕು ಎಲ್ಲ ಕಡೆಗೆ. ಈಗ ಒಂದ್ 5 ನಿಮಿಷ ಎಲ್ಲ ಮರ್ತು ಬಿಡಿ, ಹೊರಗಡೆ ಪ್ರಾಪಂಚಿಕ ಯಾವ್ದು ವಿಷಯ ಬೇಡ. ಸಾಹಿತ್ಯದಲ್ಲಿ ಒಂದಷ್ಟು ನಮ್ಮ ಮನಸ್ಸನ್ನು ಉಲ್ಲಾಸ ಮಾಡಿ. ನೀವು ಈಗ ಪುಟ್ಟಮ್ಮ ಹೇಳ್ಕೊಟ್ಟಿದ್ರೆ ಉತ್ಸಾಹವಾಗಿ ಹೇಳಿದ್ರೆ, ಮದುವೆ ಆಗಿರೋರು ನಿಮ್ಮ ಮನೆಯವ್ರ ಮುಂದೆ, ಮದುವೆ ಆಗ್ತಕ್ಕಂಥವ್ರು ಅವರವರ ಹುಡುಗಿಯರ ಮುಂದೆ ಏನ್ ನೆನಪಿಸ್ಕೊಂಡಿದ್ರೆ ನಿನ್ನೆ ಖುಷಿ ಆಗ್ತದೆ. ಸಾಕಷ್ಟು ದಿನ ಯಾವ ಕರೋಡಿಕೆ ಬಂದೆ ಆಗಬಾರ್ದು. ಉತ್ಸಾಹವಾಗಿ ಹೇಳಿ. ನಕ್ಕಷ್ಟು ದಿನ ನಿನದು, ಅಂತ ದಿನ ನಿನದಲ್ಲ. ನಕ್ಕಷ್ಟು ದಿನ ನಿನದು, ಅಂತ ದಿನ ನಿನದಲ್ಲ. ನೀ
ಲತೆಗಾರು ನೀರ ನೆರೆವರು ಇಲ್ಲಿ ನಗುತ್ತಲಿರು ಜನನಗಲಿ ಮುದ್ದು ರಾಮ ನಗುತ್ತಲಿರು ಮನೆ ನಗಲಿ ಮುದ್ದು ರಾಮ ನಗುತ್ತಲಿರು ಮನ ನಗಲಿ ಮುದ್ದು ರಾಮ. ಅವಾಗಲೇ ಮಾಮ ಒಂದು ಮಾತು ಹೇಳಿದ್ರು, ಎಷ್ಟು ತಿನ್ಲಿಕ್ಕೆ ತಿನ್ನೋಕೆ ಎಷ್ಟು ಬೇಕು ನಮಗೆ, ಎಷ್ಟು ಸಾಕು. ಅದಕ್ಕೊಂದು ಎಷ್ಟು ಪದ್ಯ ಚೆನ್ನಾಗಿದೆ ನೋಡಿ. ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು ಬಂದಷ್ಟೇ ಸಾಕೆನುತ ನಗುತ್ತಲಿರು ಇಷ್ಟು ಎಷ್ಟೆಷ್ಟು ಸಂಗ್ರಹವೋ ಬೇಚಾಟ ಅಷ್ಟಷ್ಟು ಎಷ್ಟೆಷ್ಟು ಸಂಗ್ರಹವೋ ಬೇಚಾಟ ಅಷ್ಟಷ್ಟು ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ. ಮಾತುಕತೆ ಹೇಗಿರ್ಬೇಕು? ಪ್ರತಿದಿನ ಒಬ್ರು ನಮ್ಗೆ ಆದಷ್ಟು ಪೊಲೀಸ್, ನಾವು ಕೆಲವೊಂದ್ಸಲ ಹೇಳ್ತೀವಿ ಅದು ಪೊಲೀಸ್ ವಾಯ್ಸ್, ಅದು ಪೊಲೀಸ್ ಮಾತು, ಅದು ಪೊಲೀಸ್ ಧ್ವನಿ ಅಂತ ಹೇಳ್ತೀವಿ. ಅದನ್ನ ಒಂದ್ ಸ್ವಲ್ಪ ಪಲ್ಟಾಯಿಸ್ಬೇಕು ಅಂತಂದಾಗ ಆ ಪದ್ಯ ಹೇಳುತ್ತೆ, ದಿನ ದಿನದ ಮಾತುಕತೆ ಚಂದನದ ತಂಪಂತೆ ದಿನ ದಿನದ ಮಾತುಕತೆ ಚಂದನದ ತಂಪಂತೆ. ಏನ್ ಮಾಡ್ಬೇಕು? ತರುತ್ತಿರಲಿ ಸಲ್ಲಾಪ ತರದಿರಲಿ ತಾಪ. ಇವಾಗ ಹೆಂಗಿರುತ್ತೆ ಮಾತು? ಮಾತಾಡಿದ್ರೆ ಹೊಡೆದಂಗ್ ಮಾತಾಡೋದು, ಅಲ್ಲಿ ಸಲ್ಲಾಪ ಇಲ್ಲ, ತಾಪ ತರುವಂತೆ ಮಾತು ಆದ್ರೆ ಇರ್ಬಾರ್ದು. ತರುತ್ತಿರಲಿ ಸಲ್ಲಾಪ ತರದಿರಲಿ ತಾಪ ನುಡಿಗೆ ನಂಜೇರಿದರೆ ಪರಿಸರವೇ ವಿಷಮಯವೋ ನುಡಿಗೆ ನಂಜೇರಿದರೆ ಪರಿಸರವೇ ವಿಷಮಯವೋ ಮಾತು ಹಿತ ಮಿತವಿರಲಿ ಮುದ್ದು ರಾಮ ಮಾತು ಹಿತ ಮಿತವಿರಲಿ ಮುದ್ದು ರಾಮ. ಎಷ್ಟೋ ಸಲ ನಿಮ್ ಮನೇಲೂ ಹೇಳಿರ್ಬೋದು, ನಿಮ್ ಪೊಲೀಸ್ ಕೆಲಸ, ನಿಮ್ ಪೊಲೀಸ್ ಮಾತಲ್ಲ ಅಲ್ಲೇ ಬಿಟ್ಬನ್ನಿ, ಮನೆವರೆಗೂ ತರಬೇಡಿ ಅಂತ ಹೇಳಿ. ಅದಕ್ಕೆ ನುಡಿಗೆ ನಂಜೇರಿದರೆ ಪರಿಸರವೇ ವಿಷಮಯವೋ. ಮನೆ ಪರಿಸರ ನಾವು ಹೆಂಗ್ ಇಟ್ಕೊಳ್ಬೇಕು ಹಾಗೆ ಇಟ್ಕೊಳ್ಬೇಕು. ಪೊಲೀಸ್ ಭಾಷೆನೆಲ್ಲ ನಾವು ಎಲ್ಲಕ್ಕೆ ಕಲ್ಲಲ್ಲೇ ಬಿಟ್ಟು ಬಂದ್ಬಿಟ್ರೆ ನಂಜೇರಕ್ ಬಿಡಬಾರ್ದು ಪರಿಸರವನ್ನ. ಅವಾಗ ನುಡಿಗೆ ನಂಜೇರಿದ್ರೆ ಪರಿಸರ ವಿಷಯ ಆಗುತ್ತೆ. ಬಿಡಬಾರ್ದು, ಸಂಜೆನೂ ನಂಜೇರಕ್ ಬಿಡಬಾರ್ದು, ಅದು ಕಟ್ಟ. ಅದಕ್ಕೆ ಮಾತು ಹಿತಮಿತವಿರಲಿ ಮುದ್ದು ರಾಮ. ಮತ್ತೆ ಒಂದು ಸ್ವಲ್ಪ ನಗೋದು ನೋಡಿ ಹೇಗಿದೆ. ಒಂದು ಶಿಬಿರ ಮಾಡಿದ್ವಿ. ಏನ್ ಶಿಬಿರ ಅಂತಂದ್ರೆ ಕುಡಿತ ಬಿಡಿಸೋ ಶಿಬಿರ, ಮದ್ಯಪಾನ ವರ್ಜ್ಯ ಶಿಬಿರ. ಎಲ್ಲಿ ಮಾಡಿದ್ವಿ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಆ ಯೋಜನೆಯಲ್ಲಿ ಮಾಡಿದ್ವಿ. ನಮ್ಮದು ಇರೋದು ಡಿವೈನ್ ಸೆಂಟ್ರ್, ಇಲ್ಲಿ ಬಂದವರೆಲ್ಲ ವೈನ್ ಸೆಂಟ್ರ್. ಹೆಂಗೆ ಕೂತಿದ್ರು ಗೊತ್ತಾ? ಮಾನ್ಯ ಮುಖ್ಯಮಂತ್ರಿಗಳವರು ಅವರ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕೂರ್ಬೇಕಾದ್ರೆ ಅದೇನೋ ಅಕ್ಷತೆ ಹಾಕಿ ಪೂಜೆ ಹಾಕಿ ಇನ್ಯಾರೋ ಒಬ್ರು ಏನೋ ಉಗುಳು ಅಂತ ಹೇಳಿದ್ರು, ಉಗುಳಿ ಬಿಟ್ಟು ಕೂತ್ರೆ ಯಾರು ಬಾಳಲ್ಲ ಎಲ್ಲ ಬಹಳ ಶ್ರದ್ಧೆ ಭಕ್ತಿ ಎಲ್ಲ ಕೂಡ್ತಾರೆ. ಅವರೇನಿಲ್ಲ, ಕುಡಿದ್ಬಿಟ್ಟು ಬಂದು ಹೆಂಗೆ ಕೂತಿದ್ರು ಗೊತ್ತಾ? ಅವರು ಒಬ್ಬೊಬ್ಬನು ರಾಷ್ಟ್ರಪತಿಯು ಕೂರಲ್ಲ ಅನ್ಕೋತಿದ್ರು. ಸರಿಯಾಗಿ ಕೂತ್ಕೊಳ್ಳಪ್ಪ ಅಂದೆ. ಯಾಮಣ್ಣನ ಸ್ವಾಮಿ ನಾ ಕೂರೋಣ ಅಂದ್ರೆ ಅದು ಕೂರಂಗಿಲ್ಲ, ಹಂಗೆ ಸತ್ಯ ಹೇಳಿದ್ವ ಇಲ್ವೋ? ಆಮೇಲೆ ಮತ್ತೆ ನಾನು ಬಂದಿದ್ದೀನಿ ಕ್ಯಾಮಣ್ಣನ, ನೀವು ನಮಗೆ ಕುತ್ಕೋಬೇಕು ಅಂದ್ರೆ ಬರ್ರಿ ನಮ್ಮ ಜೊತೆ. ಸತ್ಯ ಆಯ್ತಾ? ಮುಂದೆ ಸತ್ಯಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಸ್ವಾಗತ ಭಾಷಣ ಎಲ್ಲ ಆಗುತ್ತೆ. ಅವ್ರಿಗೆಂತ ಸ್ವಾಗತ ಭಾಷಣ ಮಾಡೋದು ಎಲ್ಲ ಅವ್ರ ಟೈಟು, ನಾವು ಸ್ಟ್ರೈಟು. ಹಿಂಗೆ ಕೂತ್ಕೊಂಡಿದ್ರು ಒಬ್ಬರು. ಇನ್ನೂ ಚಿತ್ರೀಕರಣ ಮಾಡಿಡ್ಬೇಕಿತ್ತು ಎಲ್ಲ. ಹಿಂಗೆ ಕೂತ್ಕೊಂಡಿದ್ದಾರೆ. ನಾನು ಮೆತ್ತಿಗೆ ಉದ್ಘಾಟನಾ ಭಾಷಣ ನಂದು, ನನ್ನ ಹಣೆ ಬರಕ್ಕೆ. ಬಟ್ಟೆ ಕೆಲಸದಲ್ಲಿ ಇರೋನ್ಗೆ
ಬಟ್ಟೆ ಇಳಿಸೋರು ಮುಂದೆ ಏನು ಮಾತಾಡೋದು? ಒಂದು ದೀಪ ಇಟ್ಟಿದ್ವಿ, ದೀಪ ತಾನೇ ಹೆಚ್ಚೋದು. ಹೆಂಗೆ ಮಾತಾಡ್ತಾರೆ ನೋಡಿ ಅವರು. ಮಾತು ಹಿತಮಿತ ಇರಲಿ ಅಂತ ನನ್ನ ಪುಟ್ಟಮ್ಮ ಹೇಳ್ತಲ್ಲ, ಅವ್ರದ್ದು ನೀವು ಸರಿಯಾಗಿ ಗಮನಿಸಿದ್ರೆ ಕುಡಿದು ಬಂದಿದ್ದಾರೆ ಅನ್ನೋರನ್ನ ದಬಾಯಿಸೋಕ್ಕಿಂತ ನಿಮ್ಗೆ ಎಂಥ ಹಿತಮಿತ ಮಾತು ಅವರಲ್ಲೂ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ನಾವು ಭಾಳ ದೊಡ್ಡದಾಗಿ ದೀಪ ಇಡ್ತೀವೋ, ದೀಪ ಹಚ್ಬೇಕಲ್ಲ, ಉದ್ಘಾಟನಾ ಸಮಾರಂಭ. ನಾನು ವ್ಯಕ್ತಿ ಕೇಳಿದೆ, ಇದೇನಪ್ಪ ದೀಪ ಏನ್ ಮಾಡ್ಬೇಕು ಅಂತ ಕಚ್ಬೇಕು. ದೀಪ ಕಚ್ಚಕ್ಕೆ ಏನ್ ಹಾಕೋಣ ಅಂದೆ, ಎಣ್ಣೆ. ಇನ್ನೊಂದು ಊಟ, ಎಣ್ಣೆ ಅಂದ್ರೆ ದೇಹಕ್ಕೆ ಹೋಗ್ಬಿಡುತ್ತೆ. ಹಿಂಗೆ ಪುಣ್ಯಾತ್ಮ ಅಂದೆ, ನೀವು ಹೇಳ್ಕೊಳ್ಳಿ ಅಂತ. ದೀಪಕ್ಕೆ ಎಣ್ಣೆ ಹಾಕ್ಬೇಕು, ಹಾಕಿ ನಾನು ದೀಪಕ್ಕೆ ಎಣ್ಣೆ ಹಾಕಿದ್ರೆ ಲೋಕ ಬೆಳಗ್ತವೆ. ದೀಪಕ್ಕೆ ಎಣ್ಣೆ ಹಾಕಿದ್ರೆ ಲೋಕ ಬೆಳಗ್ತವೆ. ಹಾಗೆ ಕೂತಾನೆ ಹಾಕ್ಕೊಂಡು ಸರ್, ಆ ಬದುಕು ಮಾಡೋದು ನಿಮ್ಮದು, ನಮ್ದು ಹೆಂಗೆ ಗೊತ್ತರ ಅಂತ. ನಿಮ್ದೇನು ಲೋಕಕ್ಕೆ ಬೆಳಕಾಗ್ತವೆ. ದೀಪಕ್ಕೆ ಎಣ್ಣೆ ಹಾಕಿದ್ರೆ ಲೋಕ ಬೆಳಗ್ತವೆ. ಲೌಡಿ ಮಗಂದು ಇಲ್ಲಿಗೆ ಎಣ್ಣೆ ಹಾಕಿದ್ರೆ ಲೋಕ ತಿರುಗ್ತವೆ. ಶಬ್ದ ಲೋಕ ತಿರುಗ್ತವೆ ಎಂದಿತ್ತು. ಈಗ ಅವ್ರ ಕಡೆಗೆ ತಿರ್ಕೊಳ್ಳಲ್ಲ, ಇಲ್ಲ ಅವ್ರು ನಮ್ಮ ಕಡೆ ತಿರ್ಗಲ್ಲ. ಅದಕ್ಕೆ ಮಾತು ಹಿತಮಿತ ಇರೋದಿಲ್ಲ. ಯಾವಾಗ್ಲೂ ಒಂದು ಮಾಮ ಹೇಳ್ತಿರ್ತಾರೆ, ಯಾವಾಗ್ಲೂ ನಮ್ಮಲ್ಲಿ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆ ಇರಬೇಕು, ನಕಾರಾತ್ಮಕತೆ ಇರಬಾರ್ದು ಅಂತೇಳಿ. ನೋಡಿ, ಅವ್ರಗಳಲ್ಲೂ ಕೂಡ ಎಷ್ಟು ಸಕಾರಾತ್ಮಕತೆ ಇರುತ್ತೆ ಅಂದ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ವರ್ಷ ಇಲ್ಲಿ ಅವ್ರನ್ನ ಚಟ ಬಿಡಿಸೋ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. 8 ದಿನದ ಪ್ರೋಗ್ರಾಮ್ ಇರುತ್ತೆ. ಅದು ಪ್ರತಿ ವರ್ಷ ನಡೆಯುತ್ತೆ. ಎಲ್ಲ ಆದ್ಮೇಲೆ 8 ದಿನ ಬಹಳ ಅವ್ರು ಮಾರ್ಪಾಡಾಗ್ತಾರೆ. ಇಲ್ಲಿ ಬಂದು ದೇವಸ್ಥಾನದ ದಂಪತಿ ಸಮೇತ ಬಂದು ದೇವಸ್ಥಾನದ ಗುಡಿಯನ್ನ ಶುಭ್ರ ಮಾಡಿ ದೇವ್ರ ದರ್ಶನ ಮಾಡಿ ಇಬ್ರು ದಂಪತಿಗಳ ಸಮೇತ ಹೊಸ ಮದುವೆ ಆಗೋ ಹಾಗೆ ವಧುವರ ರೀತಿಯ ಇಲ್ಲಿಂದ ಹೊರಡ್ತಾರೆ. ಅದು ಈ ಬಾರಿದು ಕಾರ್ಯಕ್ರಮದಲ್ಲಿ ಎಲ್ಲ ಆಯ್ತು. 6ನೇ ದಿನಕ್ಕೆ ಬಂದಿತ್ತು. ಎಲ್ಲರೂ ಒಂದು ಮಟ್ಟಕ್ಕೆ ಬಂದಿದ್ರು, ಮೆಂಟಲಿ ಅವ್ರು ರೆಡಿ ಆದ್ರು, ಬಿಡ್ಲೇಬೇಕು ಅನ್ನೋ ಹಾಗೆ. ಸರಿ, ಮಾಮಂದು ಒಂದು ಸಂಪ್ರದಾಯ ಇದೆ, ಪ್ರತಿ ವರ್ಷ ಅವ್ರೆಲ್ಲರನ್ನೂ ಒಂದು 5ನೇ ದಿನ 4ನೇ ದಿನ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು, ನೀವು ನಂಬಿ ಬಿಡಿ, ದೇವರ ಆಭರಣಗಳನ್ನ ಹೆಣ್ಮಕ್ಳಿಗೆ ತೊಳಿಲಿಕ್ಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರಗಳಿಗೆ ಎಲ್ರಿಗೂ ಕೊಡ್ತಾರೆ. ಪ್ರಭಾವಳಿ ಇರ್ಬೋದು, ದೇವರಿಗೆ ತೊಳಸೋಂಥ ವಸ್ತ್ರಗಳಿರ್ಬೋದು, ಪಂಚಪಾತ್ರೆಗಳಿರ್ಬೋದು, ಐರಣ ಇರ್ಬೋದು, ಕಿರೀಟ, ಎಲ್ಲ ದೇವರ ಸಾಮಗ್ರಿಗಳನ್ನು ಕೂಡ ಸ್ವತಃ ಅವ್ರ ಕೈಗೆ ಕೊಟ್ಟು ಅವ್ರ ಕೈನಲ್ಲೇನೆ ಬೆಳೆಸ್ತಾರೆ. ಹುಣಸೆ ಹಣ್ಣು ಹಾಕಿ, ಸಬೀನ ಹಾಕಿ ತೊಳೆಯೋಕೆ. ಅದರಿಂದಲಾರು ಏನಾದ್ರು ಅವರಿಗೆ ಒಂದು ಮೆಂಟಲಿ ಏನಾದ್ರು ಪುಣ್ಯ ಸಂಚಯ ಆಗ್ತಾ ಇದೆ, ನನಗೇನೋ ದೇವ್ರು ನನಗೆ ಜೊತೆಗೆ ಇರ್ತಾನೆ ಅನ್ನೋ ನಂಬಿಕೆಗೆ ಪದದ್ ಮಾಡ್ತಾರೆ. ಸರಿ, ಎಲ್ಲ ಮಾಡ್ತಾ ಇದ್ರು. ಇಲ್ಲೇ ಪ್ರಾಂಗಣದಲ್ಲಿ, ದೇವಸ್ಥಾನದ ಹೊರಗಡೆ ಪ್ರಾಂಗಣದಲ್ಲಿ ಎಲ್ಲ ಮಾಡ್ತಾ ಇದ್ರು. ಮಾಮ ಬಂದು ನೋಡ್ತಾ ಇದ್ರು. ಸಂತೋಷ ಏನಪ್ಪ, ಎಲ್ಲ ದೇವ್ರದ್ದು ಪರಿಕರಗಳನ್ನೆಲ್ಲ ಸ್ವಚ್ಛ ಮಾಡ್ತಿದ್ದೀರಾ, ಸಂತೋಷನ ನಿಮಗೆ ಅಂತ ಹೇಳಿ. ಇವಾಗ್ಲಾರು ಎಲ್ಲ ಕುಡಿಯೋದನ್ನೆಲ್ಲ ಬಿಟ್ಟಿದ್ದೀರಾ ಅಲ್ವಾ, ಎಲ್ಲ ಒಳ್ಳೇದಾಗುತ್ತೆ, ಇನ್ ಮುಂದೆ ಎಲ್ಲ ಜೀವನ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರೆ ಅವ್ರು ಎಷ್ಟು ಸಕಾರಾತ್ಮಕವಾಗಿ ಹೇಳಿದ್ರು ಅಂದ್ರೆ, ಇದು ಇರ್ಬೇಕಾಗಿರೋದು. ನಾವು ಎಲ್ಲ ಸರಿ ಇದ್ದವ್ರು ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಲ್ಲ. ಏನೋ ಒಂದು ಮಗು ಲೇಟಾಗಿ ಬರ್ತಾ ಇದೆ ಅಥವಾ ಇನ್ಯಾರೋ ಒಬ್ರು ಕಂಪ್ಲೇಂಟ್ ಕೊಡಕ್ ಬರ್ತಿದ್ದಾರೆ ಅಂದಾಗ ನಾವು ನಕಾರಾತ್ಮಕವಾಗಿಯೇ ಮಾತಾಡೋದು ಹೆಚ್ಚಾಗಿರುತ್ತೆ. ಕುಡುಕರಲ್ಲೂ ಕೂಡ ಎಷ್ಟು ಸಕಾರಾತ್ಮಕತೆ ಅವ್ರಿಗಿತ್ತು ಅಂತಂದ್ರೆ, ಮಾಮ ಇವಾಗೆಲ್ಲ ಕುಡ್ತಾ ಬಿಟ್ವಿ ಸರಿ, ಆದ್ರೆ ಒಂದ್ ಕಾಲಕ್ಕೆ ಕುಡಿತಾ ಇದ್ದಿದ್ದಕ್ಕೆ ತಾನೇ ನೀವು ಇವಾಗ ನಮಗೆ ಇಲ್ಲಿ ಪಾತ್ರೆ ಎಲ್ಲ ದೇವ್ರ ಪರಿಕರಗಳನ್ನ ತೊಳಿಲಿಕ್ಕೆ ಕೊಟ್ಟಿದ್ದು. ಬೇರೆಯವ್ರಿಗೆ ಕೊಟ್ರ ಇವಾಗ? ನಿಮಗೆ ಹೆಣ್ಮಕ್ಳಿಗೆ ಇಲ್ಲೆಲ್ಲ ಬಂದ್ರಲ್ಲ, ಅವ್ರಿಗೆ ಕೊಟ್ರ? ಇಲ್ಲ, ಕುಡಿತಾ ಇದ್ದಿದ್ದಕ್ಕೆ ತಾನೇ ಕೊಟ್ಟಿದ್ದು. ಅದು ಒಳ್ಳೇದಾಗ್ ಬಿಡ್ರಿ, ನಾನ್ ಮುಂದೆ ನಡ್ಕೊಂಡು ಹೋಗ್ತೀನಿ. ಈಗ ಮಾಡಿದ್ದೆ ನನ್ ಕೆಟ್ಟಾಯ್ತು ಅಂತ ನಾನೇನ್ ಹೇಳಲಿಲ್ಲ, ಅದಾಗಿದ್ದಕ್ಕೆ ಇದು ಸಿಕ್ತು ಅಂತೇಳಿ. ಎಷ್ಟು ಪ್ರಾಮಾಣಿಕ, ಅದು ಸಕಾರಾತ್ಮಕ ಚಿಂತನೆ. ಬಿಡ್ತೀವಿ ಅಂತೇಳಿ ಬಿಡ್ಸಕ್ಕೆ ಕರ್ಕೊಂಬಂದ್ರಿ, ಕುಡಿಯೋದು ಬಿಡಿಸ್ಬೇಕು ಅನ್ನೋಕ್ಕೋಸ್ಕರ ಬಿಟ್ಟಿದ್ದೀವಿ ಅಂತೇಳಿ ತೊಳೆಯಾಕೆ ಕೊಟ್ಟಿರ್ಕಂಡ್ರಿ. ಸುಮ್ಮನೆ ಬಂದಿದ್ರೆ ನಮ್ಗೆ ಒಳಗೆ ಹಾಕಿದ್ದೀರಿ. ಅವ್ನು ಚಪ್ಪಾಳೆ ಅವ್ರಿಗೆ ಹೇಳಿದ್ದಕ್ಕೆ ನಂಗೆ ನಿಜ ಅನ್ಸ್ಬಿಡ್ತು. ಅವ್ನು ಸುಮ್ಮನೆ ನೀವು ಬಂದು ನಿಮ್ಗೆ ಬಂದಿರೋ ಕೊಡ್ತಿದ್ನಾ ಇಲ್ಲ. ಅದ್ರ ಜೊತೆಲಿ ಇನ್ನೂ ಒಂದು ಹೆಂಗಿದೆಯಪ್ಪ ಅಂತಂದ್ರೆ, ಅವ್ರು ಹೆಂಗೆ ನೋಡ್ಕೊಳ್ತಾರೆ ನೋಡಿ. ಮುಚ್ಚುಮರೆಯಿಂದಲೇ ಅವ್ರು ಮಾತಾಡ್ಬಿಡ್ತಾರೆ. ಏನು ಮಾಡಿದ್ರು ಅಂತಂದ್ರೆ, 2 ಗಾಜಿನ ಲೋಟ ಇಟ್ಟೆ, ಅದಕ್ಕೆ ಒಂದಕ್ಕೆ ನೀರು ತುಂಬಿದ್ವಿ, ಇನ್ನೊಂದಕ್ಕೆ ಸಾರಾಯಿ ತುಂಬು, ಒಂದಕ್ಕೆ ಎರೆಹುಳ, ಅದಕ್ಕೊಂದು ಎರೆಹುಳ ಬಿಟ್ಟು. ನಮ್ಮ ಉದ್ದೇಶ ಏನು? ಮದ್ಯಪಾನ ವರ್ಜ್ಯ ಶಿಬಿರ. ಭಾಷಣ ಮಾಡೋಕ್ಕಿಂತ ಕಣ್ಣು ಮುಂದೆ ತೋರಿಸ್ಬಿಟ್ರೆ ಅವರೇ ತಿಳ್ಕೊಳ್ತಾರೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ, ಪಾಪ ನಾವು ಭಾಷಣ ಮಾಡೋದಿಲ್ಲ, ಆಕೆ ಹಾಡು ಆಡೋದಿಲ್ಲ, ನಿಮಗೆ ಬಿಟ್ಟಿದ್ದೀವಿ. 2ರಲ್ಲೂ ಎರೆಹುಳ ಬಿಟ್ಟಿದ್ದೀವಿ. ಒಂದ್ರಾಗ ನೀರಿದ್ದಾವೆ, ಒಂದ್ರಾಗ ಸಾರಾಯಿ ಇದ್ದಾವೆ. ನೀವೇ ಒಂದು ಚಡ ಕುಂತ್ಕೊಂಡು ನೋಡ್ರಿ, ಅದು ಏನಾಗ್ತವೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾವಲ್ಲ, ನಿಮ್ಗೇನು ತಿಳಿತು ಹೇಳ್ರಿ ಇದೆ.
ನಾನು ಕೂತೆ, ಕುಟ್ಟಿಯೂ ಕೂತಲು, ನೀವು ಕೂತ್ರಿ. ಆ ನೀರಲ್ಲಿರೋ ಎರೆಹುಳ ಆಡ್ತಾ ಇತ್ತು, ಆ ಸಾರಾಯಲ್ಲಿರೋ ಎರೆಹುಳ ಸತ್ತೋಯ್ತು. ಕಣ್ಣು ಬಿಟ್ಕೊಂಡು ಇಲ್ಲಿ ಕೇಳಿದೆ, ಯಾರಪ್ಪ ಈಗೇನು ತಿಳಿತು ಅಂತ. ಕಣಬ್ಬರೇ ಲೌಡಿ ಬಂದಂಗೆ ಹೊಟ್ಟೆ ಒಳಗಿರೋ ಹುಳ ಸಾಯ್ಬೇಕು ಅಂದ್ರೆ ಸಾಯ್ಬಿಡ್ತೀವಿ. ನಮ್ಮ ಶಿಬಿರನೇ ಆಗಿರೋದು. ನಾವು ಅದನ್ನು ಬಿಡಿಸಕ್ಕೆ ಕೇಳಿದ್ರೆ ಪ್ರೀತಿಯಿಂದ ಮಾತಾಡಿ ಜಗತ್ತು ಗೆಲ್ಲಬೇಕು. ಹಾಗೆ ಇನ್ನೊಂದು ಪದ್ಯ ಹೇಳ್ಕೊಟ್ಟು 2 ಪದ್ಯ ಅದನ್ನು ಪದ್ಯ ಮಾಡ್ಕೊಳ್ತಿದ್ಯಾ ಕವಿಗೆ ಹೇಳೋಣ. ನಾವು ಋಣ ತೀರಿಸ್ಬೇಕು. ನೋಡಿ, ನಮ್ಮ ದೇಶಕ್ಕೆ ನಾವು ಋಣ ತೀರಿಸ್ಬೇಕು. ದೇಹಕ್ಕೆ ಋಣ ತೀರಿಸ್ತೀವಿ, ದೇಶಕ್ಕೆ ಋಣ ತೀರಿಸೋದಿಲ್ಲ. ಅದರಿಂದ ನಾವು ಉತ್ಸಾಹಿತರಾಗಿ ಎದ್ದು ಕೂಡಲೇ ಗೆಲುವಿರಬೇಕು. ಯಾವನ ಬರ್ತಾನಂತೆ ಮಾರ ಅವನು ಸಾಯ್ತಾನಲ್ಲಿ ಅಂತ ಹಿಂಗೆ ಹೋದರೆ ಲಾಟಿನೇ ಎತ್ತಕ್ಕಾಗಲ್ಲ. ಅದರಿಂದ ಗೆಲುವು ಅನ್ನೋದು ಅದೊಂದು ಒಲವು. ಆ ಒಲವಿದ್ದರೆ ಅದು ಚೆಲುವು, ಆ ಚೆಲುವಿದ್ದರೆ ಅದು ನಲಿವು. ಅದಕ್ಕೆ ನಾನು ಮಾತಾಡಿ ಜಾಸ್ತಿ ಹೇಳಿದರೆ ಹುಟ್ಟಿ ಕೇಳಿ 2 ಪದ್ಯ ಹೇಳಿಸ್ತೀನಿ. ನೀವು ಕೇಳಿದ್ರೆ ನಾವು ಋಣ ತೀರಿಸ್ಬೇಕು. ಯಾರ್ಯಾರು ಋಣ ತೀರಿಸ್ಬೇಕು ಪುಟ್ಟಮ್ಮ? ಯಾರ್ಯಾರು ಋಣ ತೀರಿಸ್ಬೇಕು? ಹೇಳ್ಬಿಡು. ಜನುಮವಿತ್ತವರಾರೋ, ಅನ್ನವಿತ್ತವರಾರೋ, ಜನುಮವಿತ್ತವರಾರೋ, ಅನ್ನವಿತ್ತವರಾರೋ, ಅರಿವ ನಿನ ಗುಣಪಡಿಸಿ ಬೆಳೆಸಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ, ನಾವು ಋಣದ ಸರಮಾಲೆ ಮುದ್ದು ರಾಮ, ನಾವು ಋಣದ ಸರಮಾಲೆ ಮುದ್ದು ರಾಮ. ಈ ಋಣದ ಸರಮಾಲೆ ಗೊತ್ತಿಲ್ಲದೆ ಹೋದವರು ಅಹಂಕಾರ ಪಟ್ಕೊಂಡಿರ್ತಾರೆ. ಅದಕ್ಕೂ ಪದ್ಯದಲ್ಲಿ ಕವಿ ಹೇಳ್ತಾನೆ, ಅಹಮಿನಲ್ಲಿ ಗರ್ವವಿದೆ, ಅಭಿಮತದ ಸಿಹಿ ಇಲ್ಲ. ಅಭಿಮತ ಅಂದ್ರೆ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಇದಿಲ್ಲ ಅಂತ ಹೇಳಿ. ಅಹಮಿನಲ್ಲಿ ಗರ್ವವಿದೆ, ಅಭಿಮತದ ಸಿಹಿ ಇಲ್ಲ. ಅವಾಗ ಯಾವ್ದು ಗೆಲ್ಲೋದು? ಗೆಲ್ಲುವುದು ಸಹಕಾರ, ವೈಪೋಟಿಯಲ್ಲ. ಶಾಂತ ಅನುಭವದಲ್ಲೇ ಮುದವ ಕಾಣುತ್ತ ನೀನು. ಅರಿ ಮೊದಲು ಪರಮತವ ಮುದ್ದು ರಾಮ. ಅರಿ ಮೊದಲು ಪರಮತವ ಮುದ್ದು ರಾಮ. ಮಾಡ್ತೀವಿ, ನಮ್ದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ, ನಾವೇ ಸರಿ ಅನ್ನೋದು ಹೇಳ್ತಾ ಇರ್ತೀವಿ. ಆದ್ರೆ ಆ ಕಡೆಯಿಂದ ನಾವು ಯೋಚನೆ ಮಾಡಲ್ಲ. ಹಾಗಾಗಿ ನಾನು ಅನ್ನೋದಿರ್ಬೇಕು. ನಾನು ಎಂಬುದು ಆತ್ಮವಿಶ್ವಾಸ, ನಾನೇ ಎಂಬುದು ಅಹಂಕಾರ. ಹಾಗಾಗಿ ಕೊನೆಗೆ ಒಂದು ಪದ್ಯ ನಮ್ಮ ಬಾಳಿಗೆ ಏನ್ ಬೇಕು, ಹೇಗಿರ್ಬೇಕು, ಒಂದೇ ಒಂದು ಪದ್ಯದಲ್ಲಿ ನಮ್ಮ ಮಾತಿಗೆ ವಿರಾಮ ಒಂದು ಹಾಸ್ಯ ಇಟ್ಕೊಳ್ಬೇಕು. ನೀವು ಲೇಖನ ಬರ್ದಿದೆಯಲ್ಲ, ಈ ಓದ್ಬಿಟ್ರೆ ಆಗಲ್ಲ, ಮಾತಾಡ್ಬಿಟ್ರೆ ಆಗಲ್ಲ. ಓದು ಮಾತು, ಓದು ಅರಿವಿಗೆ ಮೂಲ. ಆಯ್ತಾ? ಓದು ಅರಿವಿಗೆ ಮೂಲ. ಅರಿವು ಯಾವ ರೀತಿಯಾಗಿ ಮಾತಾಡಿಸ್ಬೇಕು ಅನ್ನೋದಕ್ಕೆ ನಮ್ಮ ಪುಟ್ಟಮ್ಮ ಲೇಖನ ಬರ್ತಿದ್ದಾರೆ. ಆ ನಾಯಿ ಅದನ್ನ ಹೇಳೋರಿಗೆ, ಯಾಕಂದ್ರೆ ಈ ಸಾಧಾರಣವಾಗಿ ನಾಯಿ ಹಿಡ್ಕೊಂಡು ಸಾಮಾನ್ಯವಾಗಿ ನೋಡಿ, ಏನೇ ಒಂದು ಹೊಸ ವಿಷಯ ಬಂತು ಅಂದ್ರೆ ಮುಂಚೆ ಹಿಂದೆ ಕಾಲದಲ್ಲೆಲ್ಲ ಒಂದ್ ಮಾಸ್ಕಿಗೆ ಒಂದು ಹೇಳ್ಬಿಡ್ತೀವಮ್ಮ, ಹಿಂದೆಲ್ಲ ಗುಂಪಲ್ಲಿ ಗೋವಿಂದ ಅಂತ ಇದ್ರು, ಈಗ ಗುಂಪಾದ್ರೆ ಗೋವಿಂದ ಅನ್ನೋಕ್ಕಾಗುತ್ತೆ. ಮುಂಚೆ ಹಿಂದೆ ಭಾರತವನ್ನು ಹುಡುಕಿ ಬಂದವ ವಾಸ್ಕೋಡಿಗಾಮ, ಈಗ ಪೊಲೀಸ್ ಎಲ್ಲ ಕುತ್ಕೊಂಡು ಯಾರು ಮಾಸ್ಕ್ ಹಾಕಿಲ್ಲ ಅಂತ ಹುಡುಕಿಕೊಂಡು ಹೋದವ ಮಾಸ್ಕೋಡಿಗಾಮ. ಹಳೆ ಮೂತಿ ಹೊಸ ಗಮಸು, ಹೊಸ ಮಾಸ್ಕು, ಹಳೆ ಮೂತಿ, ಸೇರಿರಲು ಮುಖ ಕಡುಕು, ಹೊಸ ಅಂತರ, ಹಳೆ ಅವಾಂತರ, ಒಡಗೂಡೆ ಕರ್ಮ, ಹಳೆಯ ವೈರಸ್ ನೊಡನೆ ಕೋವಿಡ್ ಮೇಳವಿಸೆ, ಕಸವು ಜನ ಜೀವನವು ಮರುಳ ತಿಮ್ಮ ಅಂತ ಹೇಳಿ ಡಿ ಜನ ಕ್ಷಮಾಪಣೆ ಮಾಡ್ಕೊಂಡು ತುರ್ಬೇಕ್ರೆ ಪ್ರಸಾದ್ ಹಳ್ಳಿ ಕೊಟ್ಬೇಡ. ಅನ್ನ ಆರಿಸ್ಕೊ, ನೀನು ಆರಿಸ್ಕೊ ಇಲ್ಲಿ ಗದ್ದೆ ಇದೆ, ಅದು ಮೇಲ್ಗಡೆ ಬರ್ತಾ ನೀವು ನೋಡ್ತೀವಿ. ಅದು ಬಂದು ಹಳ್ಳಿಯವರು ಯಾವತ್ತೂ
ಹೆದರಲ್ಲ. ಪುಟ್ಟಮ್ಮ ಹೇಳ್ದಂಗೆ ನನಗೊಂದು ಅನ್ನಿಸ್ತು, ಕೊರೋನಾದಲ್ಲಿ ದೊಡ್ಡ ದೊಡ್ಡವರೆಲ್ಲ ಸತ್ತಿದ್ದಾರೆ, ಧರ್ಮದವರೆಲ್ಲ ಸತ್ತಿದ್ದಾರೆ. ಯಾವ ಬಡ ರೈತ, ಯಾವ ಭಿಕ್ಷುಕ, ಯಾರು ಬೀದಿ ಅಭ್ಯಪಾರಿ ಸತ್ತಿದ್ದಾನೆ ತೋರಿಸಿ ಕೊರೋನಾದಲ್ಲಿ? ಸರ್ವೆ ಆಗಿದೆ, ನಿಜವಾಗ್ಲೂ ಸರ್ವೆ ಮಾಡಿದ್ದಾರೆ. ಇದುವರೆಗೂ ನಾವು ಲಾಕ್ ಡೌನ್ ಅಂತ ಎಲ್ಲ ಮನೆ ಒಳಗಡೆ ಕ್ಷೇಮವಾಗಿದ್ವಿ, ಆದ್ರೆ ಇದುವರೆಗೂ ಯಾವುದೇ ಒಬ್ಬ ಭಿಕ್ಷುಕ ಅಂತೀರ. ಅವ್ರಿಗಿರೋ ಧೈರ್ಯ ನಮ್ಗೆ ಹಾಕಿಲ್ಲ. ನಾನು ನಡೀತಾ ಇದ್ದೆ, ಈ ವಾಕಿಂಗ್. ಈ ಬಾಳಿನ ಆಶಯವೇ ಆನಂದ ರಸ ಪ್ರಾಪ್ತಿ, ಈ ಬಾಳಿನ ಆಶಯವೇ ಆನಂದ ರಸ ಪ್ರಾಪ್ತಿ, ಕಾಲ ಕಳೆಯುವುದೆಂದು ಒಣಗುವುದು ಏಕೆ, ಇದೆ ದವನ ಇದೆ ತೇರು ಎಸೆಮೆಲ್ಲ ಇರು ನಗುತ್ತ ತೇರು ಸಾಗಲಿ ಮುಂದೆ ಮುದ್ದು ರಾಮ ತೇರು ಸಾಗಲಿ ಮುಂದೆ ಮುದ್ದು ರಾಮ ಉದ್ದೇಶ ಒಂದಿರಲಿ ಎಲ್ಲ ಮನ ಕೂಡಿರಲಿ ಉದ್ದೇಶ ಒಂದಿರಲಿ ಉದ್ದೇಶ ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ನೀವು ಬರುವಾಗ ನಿಮ್ ಉದ್ದೇಶ ಒಂದೇ, ದತ್ತಪೀಠದ ರಕ್ಷಣೆ, ಸಮಾಜದ ರಕ್ಷಣೆ, ಅದೆಲ್ಲಾನು ನಿಮ್ ಇಲಾಖೆದು ರಕ್ಷಣೆ ಅನ್ನೋ ಒಂದೇ ಉದ್ದೇಶ ಇದ್ದಾಗ ಮಾತ್ರ ಪೊಲೀಸ್ ಇಲಾಖೆಗೆ ಒಳ್ಳೆ ಹೆಸರು ಇವತ್ತೇನು ತಗೊಂಡಿದ್ರೆ. ಒಂದು ಪೂಜಾರ ಹತ್ರ ಹೋದ್ರೆ ಒಂದಷ್ಟು ಹಲ್ ಬಿಡಿಸ್ತಾನೆ ಅಂತ ಬಂದಿದ್ದೀರ. ನಿಮಗೆ ಮನೆಯಲ್ಲಿ ಮೆಂಟಿ ಅಂತ ಹೇಳಿದ್ರೆ ಹತ್ತಿರಕ್ಕೆ ಬರೋದಿಲ್ಲ. ಕೂಡಿರೋ ಎಲ್ಲಿ ಬರ್ತಾರೆ ಗಟ್ಟಿಯಾಗಿ ಯಾವತ್ತು ನೋಡಿ ಉತ್ಸಾಹ ಕಳ್ಕೋಬಾರ್ದು. ಯಾವತ್ತು ಮನುಷ್ಯ ಉತ್ಸಾಹ ಕಳ್ಕೊಳ್ತಾನೆ ಅವತ್ತು ಅವನು ಶಿವ ಅಲ್ಲ, ಶವ ಅಂತ. ಹಣಕ್ಕೂ ಏನು ವ್ಯತ್ಯಾಸ? ಇದು ನಗದು, ಅದು ನಗದು. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. 3 ವರ್ಷ ನೆರಳಾಗಿ ನಿಂತ ಮರ ತೊರೆಯಾಗಿ ಉಳಿಯಿತು 100 ವರ್ಷ. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಹುಟ್ಟುವ ಮುಂಚೆ ನಾವೆಲ್ಲರೂ ಒಂದು ಚಿಕ್ಕ ಕಣ, ಸತ್ತ ನಂತರ ಒಂದು ದಿನವೂ ಇಡಲಾರದ ಹೆಣ. ಇದರ ಬಂದು ಹೋಗುವ ನಡುವೆ ಬ್ರಹ್ಮಾಂಡವೇ ಬೇಕೆಂಬ ಗುಣ. ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಬ್ರಹ್ಮಾಂಡನೇ ಬೇಕು ಅಂತೀವಿ, ಆದ್ರೆ ಇವ್ಕೊಂಡ್ಕೊಂಡು ಒಂದೇ ಒಂದ್ ಕಣ, ಆಮೇಲೆ ಒಂದು ದಿನವೂ ಇಡಲಾರದ ಹೆಣ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಮುಗೀತು. ಹಾಗಾಗಿ ಇರೋ ಸಮಯದಲ್ಲಿ ಇರೋ ಒಂದು ಮಾಮ ಹೇಳ್ತಾರೆ, ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಸಮರಸವೇ ಜೀವನ. ಆ ಸಮರಸ ಇರೋ ಮಧ್ಯದ ಜೀವನದಲ್ಲಿ ನಮ್ಗೇನೋ ಆನಂದ ರಸ ಪ್ರಾಪ್ತಿ. ಹೇಗೆ ಇದ್ರು ಇದೆ ದವನ ಇದೆ ತೇರು, ಇದನ್ನೆಲ್ಲ ಎಸೆಮೆಲ್ಲ ಇರು ನಗುತ್ತಾ ತೇರು ಸಾಗಲಿ ಮುಂದೆ. ಆ ಸಾಗುವಾಗ ಹೇಗಿರ್ಬೇಕು? ಒಂದೇ ಉದ್ದೇಶ ಇರ್ಬೇಕು, ಒಂದೇ ಮನ ಇರ್ಬೇಕು. ಅದನ್ನ ಹೆಂಗ್ ನಡೆಸ್ಬೋದು? ಉದ್ದೇಶ ಒಂದಿರಲಿ, ಎಲ್ಲ ಮನ ಕೂಡಿರಲಿ, ಒಂದಾಗಿ ಚಿಂತಿಸಲಿ, ಎಲ್ಲ ನಡೆಯಲ್ಲಿ ಒಬ್ಬರೊಬ್ಬರ ಕುರಿತು ಗೌರವದಿ ವರ್ತಿಸಲಿ, ಒಬ್ಬರೊಬ್ಬರ ಕುರಿತು ಗೌರವದಿ ವರ್ತಿಸಲಿ, ಇರಲಿ ಸಮತೆಯ ಭಾವ, ಮುದ್ದು ರಾಮ, ಇರಲಿ ಸಮತೆಯ ಭಾವ, ಮುದ್ದು ರಾಮ, ನವರೀತಿ ನವವಿಧಿಯ ನೋಡು ಹೊಸತನದಿಂದ ಕಿವಿಗೊಟ್ಟು ಕೇಳುವುದ ಪರಿಗಮನದಿಂದ ಸುಗ್ಗಿ ಸಂಭ್ರಮ ಕಾಲ ಇಂದು ಈ ಯುಗಮಾನ ತೆರೆದ ಮನ ಸಂಕ್ರಾಂತಿ ಮುದ್ದು ರಾಮ ತೆರೆದ ಮನ ಸಂಕ್ರಾಂತಿ ಮುದ್ದು ರಾಮ
ಅದು ಕಾರ್ಡ್ ಕೊಡೋಣ ಹಿಂಗೆ ಹೇಳ್ತೀನಿ. ಮುದ್ದುರಾಮನಾಗಿ ತೆರೆದವನ ಸಂಕ್ರಾಂತಿ, ಮುಂದೆ ಬರೋದು ಸಂಕ್ರಾಂತಿ ಅಲ್ವಾ? ಏನು ಕೊಟ್ಟು ಮಾತಾಡ್ಬೇಕು ನಾವು? ಕೊಂಡೆ ಮಾತಾಡ್ಬೇಕು. ಅದ್ಯಾರು ಗಂಡಸ ಹತ್ರ ಮಾತಾಡ್ಬೇಕಾ ಇಲ್ಲ ಗಂಡಸ ಹೆಂಗಸ ಹತ್ರ ಮಾತಾಡ್ಬೇಕು? ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಇಲ್ಲ, ಅದಕ್ಕೂ ಈಗ ಅವ್ರು ಹೇಳಿರೋದು ಇದೆ. ಅಲ್ಲಿಲ್ಲದ ಮುದುಕ ಎಳ್ಳು ಬೆಲ್ಲ ತಿನ್ನುವ ತವಕ ಹುಡುಗಿಯೊಬ್ಬಳು ಕೊಟ್ಟು ತೀರಿಸಿದ ಬಳಿಕ ರಸ್ತೆ ದಾಟುವ ತವಕ ನಿಲ್ಲಲೇ ಇಲ್ಲ ನಡುಕ. ಹುಡುಗಿ ದಾಟಿಸಿದರೂ ಅವನಿಗಿನ್ನು ನಡುಕ. ಒಡನೆ ಮುದುಕ ಎಳ್ಳು ಬೆಲ್ಲ ತಿಂದು ಕೇಳಿದಂತೆ ರಸ್ತೆ ದಾಟುವ ತವಕಕ್ಕೆ ಹುಡುಗಿ ತಾತ ಎಳ್ಳು ಬೆಲ್ಲ ಕೊಟ್ಟು ತಿನ್ನಿಸಿದರೂ ರಸ್ತೆ ದಾಟಿಸಿ ನಿಲ್ಲಲೇ ಇಲ್ಲ ನಿನಗೆ ನಡುಕ. ಏಕೆ ಮುದುಕ ಅಂದ್ರೆ ಅಮ್ಮಣ್ಣಿ ನೀ ಕೈ ಹಿಡಿದೊಡನೆ ನನಗೆ ಕೊಂಚ ಪುಲಕ. ನವನಳಿಕೆ ಅಂದ್ರೆ ನಾವು ನಮ್ಮ ದೇಶದವರು ತಂದುಕೊಳ್ಳೋದಕ್ಕೆ ನಮಗೊಂದು ಹೆಮ್ಮೆ ಇದೆ. ವಿದೇಶದವರು ಮತ್ತೊಂದು ದೇಶದವರು ಕೇಳಿದ್ರೆ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂತ ಕೇಳಿದ್ರೆ ಅವರು ಹಾಲೆಂಡ್, ಪೋಲೆಂಡ್, ರಷ್ಯಾ, ಈಜಿಪ್ಟ್, ಲಂಕಾ ನಾನಾ ಥರ ಹೇಳ್ತಾರೆ. ನಾವೇನು ಮಾಡ್ಬೇಕಾದ್ರೆ ನೀವು ಡ್ರಿಲ್ ಮಾಡಬೇಕಾದ್ರೆ ಅರ್ಥಾತ್ ವ್ಯಾಯಾಮ ಮಾಡಬೇಕಾದ್ರೆ ನೀವು ನಿಂತ್ಕೊಂಡು ಮಾಡ್ತೀರಿ. ಅಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಈಗ ನಿಂತ್ಕೊಂಡ್ರೆ ತರುಣಮುನಿ ಸಾಗರ್ ಅಂತೇಳಿ ಅವರು ಜೈನ ಸಂಪ್ರದಾಯದ ಅವರು ಸನ್ಯಾಸಿ, ಇವಾಗ ಇಲ್ಲ ಅವರೊಂದು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಏನಂತ ಅಂದರೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಈಗ ನಿಂತರೆ ನಾವು ಯಾವುದೇ ದೇಶಕ್ಕೆ ಸೇರಿದವರಲ್ಲ, ನಮ್ಮ ದೇಶಕ್ಕೆ ಸೇರಿದವರು. ಅವರನ್ನು ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂತ ಕೇಳಿದ್ರೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತರೆ ವಿ ಆರ್ ನಾಟ್ ಬಿಲಾಂಗ್ಸ್ ಟು ಎನಿ ಕಂಟ್ರಿ ಬೈ ಬರ್ತ್ ವಿ ಆರ್ ಆಲ್ ಎನ್ ಇಂಡಿಯನ್. ಹೌ ವಯೋಮಿತಿ ಇದ್ದರೆ ಹೌ ಅಂತ ಕೇಳಿದ್ರೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಹೇಗೆ ಅದು. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ, ನಮ್ಮ ದೇಹವೇ ಭಾರತದ ಭೂಪಟ. ರಷ್ಯಾದವನು ಈಗ ನಿಂತ್ಕೊಳ್ತಾನ? ಅಮೆರಿಕ ಆಗುತ್ತಾ? ಇಲ್ಲ. ನಾನು ಹಿಂಗೆ ನಿಂತ್ಕೊಂಡ್ರೆ ಇಡೀ ನಮ್ಮ ದೇಹವೇ ಭಾರತದ ಭೂಪಟ. ದೇಹದಲ್ಲಿ ದೇಶ ಇದೆ, ದೇಶದಲ್ಲಿ ದೇಹ ಇದೆ. ಆದರೆ ಅವ್ರು ಕೇಳಿದ್ರು, ಪೂಜಾರಪ್ಪ ದೇಹದಲ್ಲಿ ದೇಶ ಇದೆ ಅಂದ್ಬಿಟ್ಟೆ. ದೇಶದಲ್ಲೇನು ದೇಹ ಇದೆ, ದೇಹದಲ್ಲಿ ದೇಶ ಎಲ್ಲಿದೆ? ಎನ್ಕ್ವೈರಿ ಕೇಳಿದ್ರು. ನೋಡಿ ನಿಂತ್ಕೊಂಡ್ರೆ ನಮ್ಮ ದೇಹದಲ್ಲೇ ದೇಶ ಇದೆ. ಇದು ಭಾರತದ ಭೂಪಟ. ಹೆಣ್ಣಾಗಲಿ ಗಂಡಾಗಲಿ ಮುದುಕಾಗಲಿ ಮುದುಕಿಯಾಗಲಿ ಎಲ್ಲೆಲ್ಲಿದೆ ರಾಜ್ಯ ಅಂದರೆ ಹಿಂಗೆ ನಿಂತ್ಕೊಂಡೇ ಇರ್ತೀನಿ. ನಾನು ಹೇಳ್ಕೊಂಡ್ಬರ್ತೀನಿ, ದೇಶನೇ ಲೆಕ್ಕ ಹಾಕೊಂಬನಿ ತುದಿಯಿಂದ. ಕಿರಿಕಿರಿ ಕಾಶ್ಮೀರ, ಜುಮ್ ಜುಮ್ ಜಮ್ಮು, ಟಂಗ್ ಟಂಗ್ ಉತ್ತರ ಪ್ರದೇಶ್, ಪುಟ್ ಮಧ್ಯಪ್ರದೇಶ್, ದಿಲ್ ದಿಲ್ ದಿಲ್ಲಿ, ಒಂದ್ ಕೈ ಮುಂಬೈ, ಒಂದ್ ಕೈ ಪಶ್ಚಿಮ ಬಂಗಾಳ, ಒಂದ್ ತೊಡೆ ಯಡಿಯೂರಪ್ಪ ಕರ್ನಾಟಕ, ಒಂದ್ ತೊಡೆ ಕರ್ನಾಟಕ, ಇನ್ನೊಂದು ತೊಡೆ ತಮಿಳುನಾಡು, ಒಂದು ಮಂಡಿ ಆಂಧ್ರ, ಇನ್ನೊಂದು ಮಂಡಿ ಕೇರಳ. ಕೆಳಗಿಳಿದು ಹೋಗ್ತಾನೆ ಇದ್ರೆ ಕಿರಿಕಿರಿನೇ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ದೇಹದಲ್ಲೇ ದೇಶ ಇದೆ, ದೇಶದಲ್ಲೇ ದೇಹ ಇದೆ. ಆದ್ರೆ ಅವ್ರು ಕೇಳಿದ್ರು ಚಂದ್ರಪ್ಪನವರು, ದೇಶದಲ್ಲಿದೆ ವಿಧಾನಸೌಧ, ನಮ್ದು ಶಕ್ತಿ ಕೇಂದ್ರ, ಅದಕ್ಕೆ ಆಳುವಂತ ಶಕ್ತಿ ಬೇಕಲ್ಲ. ಅದು ಬರ್ಸಿದ್ದಾರೆ ಏನಂತ ವಿಧಾನಸೌಧದ ಮೇಲೆ ಅದಕ್ಕೊಬ್ಬ ಗುಮಾಸ್ತ ಕೇಳದಂತೆ ಮುಖ್ಯಮಂತ್ರಿನ, ಹೇ ಸರ್ಕಾರಿ ಕೆಲಸ ದೇವರ ಕೆಲಸ ಆ ಥರ ನೀವು ಮಾಡಬೇಕು. ಆಯ್ತು ಸರ್ ನಾವು ಮಾಡ್ತೀವಿ, ಅದಕ್ಕೆ ಯಾರು ಕೊಟ್ಟರೆ ಇಸ್ಕೋಬೋದಲ್ಲ ದಕ್ಷಿಣೆಯಿಂದ. ಸರ್ಕಾರಿ ಕೆಲಸ ದೇವರ ದಕ್ಷಿಣೆ ಕೊಡ್ತಾರಲ್ಲ ಅಂತ. ಹಾಗಾಗಿ ಅವ್ರು ತಿಂತಾರೆ, ಇದನ್ನು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮ ದೇಶಕ್ಕೆ ಇಷ್ಟು ಮಾಡಿದ್ರೆ ಸಾಕು. ಹಾಗಾಗಿ ನಾವು ನಿಂತಾಗ ನಮ್ಮ ದೇಹದಲ್ಲೇ ದೇಶಗಳಿದೆ. ಆದರೆ ಯಡಿಯೂರಪ್ಪನವ್ರು ಕೇಳ್ತಾರೆ, ಆಳವರು ಎಲ್ಲಿದ್ದಾರೆ ಅದಕ್ಕೆ ನೋಡಿ, ತಲೆ ಪ್ರಧಾನಮಂತ್ರಿ, ಕಣ್ಣು ನ್ಯಾಯಾಂಗ ಮಂತ್ರಿ, ಮೂಗು ವಿದೇಶಾಂಗ ಮಂತ್ರಿ, ಹಲ್ಲು ಕಾರ್ಮಿಕ ಮಂತ್ರಿ, ನಾಲಿಗೆ ವಾರ್ತಾ ಮಂತ್ರಿ, ಕಿವಿ ಅಂಚೆ ತಂತಿ ಇಲಾಖೆ ಮಂತ್ರಿ, ಗಂಟಲು ರೈಲ್ವೆ ಮಂತ್ರಿ, ಹೊಟ್ಟೆ ಆಹಾರ ಮಂತ್ರಿ, ಎದೆ ಗೃಹ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ಕೈ ಕ್ರೀಡಾ ಮಂತ್ರಿ, ಕಾಲ್ ಸಾರಿಗೆ ಮಂತ್ರಿ. ಇನ್ನಿಬ್ಬರಿದ್ದಾರೆ ಪೋರ್ಟ್ಫೋಲಿಯೋ ಕೊಡಬೇಡಿ. ಅವ್ರಿಗೆ ಮಂತ್ರಿ ಪದವಿ ಕೊಡದಲೇ ಇದ್ರೆ ನಮ್ಮ ದೇಶದಲ್ಲಿ ದೇಹದಲ್ಲಿ ರಾಜ್ಯ
ದೇಶ ಜನ ಸುಖವಾಗಿರ್ತಾರೆ. ಅವ್ರು ಕೇಳ್ತಾನೆ ಇದ್ದಾರೆ ನಮ್ಗೆ ಕೊಡಲೇಬೇಕು ಅಂತ. ಕೊಡಬೇಡಿ, ಅವ್ರನ್ನ ಏನೇ ಕಾರಣಕ್ಕೂ ಸೇರಿಸ್ಕೋಬಾರ್ದು. ಅದರಿಂದ ತಲೆ ಪ್ರಧಾನಮಂತ್ರಿ, ಕಣ್ಣು ನ್ಯಾಯಾಂಗ ಮಂತ್ರಿ, ಮೂಗು ವಿದೇಶಾಂಗ ಮಂತ್ರಿ, ಹಲ್ಲು ಕಾರ್ಮಿಕ ಮಂತ್ರಿ, ಕಿವಿ ಅಂಚೆ ಇಲಾಖೆ ಮಂತ್ರಿ, ಗಂಟಲು ರೈಲ್ವೆ ಮಂತ್ರಿ, ಹೊಟ್ಟೆ ಆಹಾರ ಮಂತ್ರಿ, ಎದೆ ಗೃಹ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ಕೈ ಕ್ರೀಡಾ ಮಂತ್ರಿ, ಕಾಲ್ ಸಾರಿಗೆ ಮಂತ್ರಿ. ಆ ಇನ್ನಿಬ್ರು ಯಾರು ಗೊತ್ತಾ? ಅವರು ನೀರಾವರಿ ವ್ಯವಸಾಯ ಇಲಾಖೆ ಮಂತ್ರಿ. ಅವರನ್ನು ಬೆಳಗ್ಗೆ ಎದ್ದು ಅವರನ್ನು ಸಭಾತ್ಯಾಗ ಮಾಡಿಸ್ಬಿಟ್ರೆ ನಮ್ಮ ದೇಶ ಸ್ವಚ್ಛ ಭಾರತ. ಅದರಿಂದ ಆ ಸ್ವಚ್ಛ ಭಾರತದ ಮೂಲಕ ನಾವೆಲ್ಲ ಬದುಕು ನಡೆಸೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಬಡ್ತಿ ಸಿಗಲಿ. ನಿಮಗೆ ಅದು ನನ್ನ ಪ್ರಾರ್ಥನೆ, ನಿಮ್ಮೆಲ್ಲರಿಗೂ ಒಂದು ಬಡ್ತಿ ಸಿಗಲಿ ಅಂತ ಹೇಳಿ ನಿಮ್ಮೆಲ್ಲರೂ ಆಗಮನದ ಈ ಸಂಘಟನೆಗೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಮಾತಿ ಮೇಲೆ ಹಾಕೋಣ. ಇದೆ ಹೀಗಿದೆ ಕೊಡೋಣ. ಬನ್ನಿ.